ಯು ಗೈಸ್, ಸತ್ತವರ ಜೊತೆ ಮಾತಾಡೋಕ್ಕಾಗುತ್ತೆ, ನಿಮಗೆ ಒಂದು ಆಪರ್ಚುನಿಟಿ ಸಿಗುತ್ತೆ ಅಂತ ಹೇಳ್ಬೇಕಾದ್ರೆ ಮಕ್ಕಳನ್ನ ಕಳ್ಕೊಂಡ ಎಷ್ಟೋ ಅಪ್ಪ ಅಮ್ಮ, ತನ್ನ ಪ್ರೀತಿಯಾದವರನ್ನ ಕಳ್ಕೊಂಡ ತುಂಬಾ ಜನರು, ಇಲ್ಲ ಗಂಡನ ಕಳ್ಕೊಂಡ ಹೆಂಡತಿ, ಇಲ್ಲ ಹೆಂಡತಿಯನ್ನ ಕಳ್ಕೊಂಡ ಗಂಡ, ಇವರೆಲ್ಲ ಯೂಸ್ ಮಾಡ್ಕೋತಾರ ಆ ಚಾನ್ಸ್ ಅನ್ನ. ಇಲ್ಲ ಆ ಚಾನ್ಸ್ ನಿಮಗೇನೆ ಸಿಗ್ತಿದೆ ಅಂತ ಇಟ್ಕೊಳ್ಳಿ, ಆ ಚಾನ್ಸ್ ಅನ್ನ ನೀವು ಯೂಸ್ ಮಾಡ್ಕೋತಿರೋ ಇಲ್ವೋ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಇವಾಗ್ಲೇನೆ ಕಮೆಂಟ್ ಮಾಡಿ. ಕಮೆಂಟ್ ಮಾಡಾಯ್ತಾ? ಸರಿ, ಓಕೆ. ದಿ ಅದರ್ ಸೈಡ್ ಆಫ್ ದಿ ಡೋರ್ ಅನ್ನುವ ಒಂದು ಹಾರರ್ ಮೂವಿಯನ್ನ ಇವತ್ತು ನಾವು ನೋಡ್ತಾ ಇದೀವಿ. ಸೊ ಸಬ್ಸ್ಕ್ರೈಬ್ ಮಾಡ್ತಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮರ್ಯಾದೆ ಈ ವಿಡಿಯೋಗೆ ಒಂದು ಲೈಕ್ ಅನ್ನ ಕೊಡಿ. ಸರಿ, ಓಕೆ, ಇವಾಗ ಕತೆ ಒಳಗಡೆ ಹೋಗೋಣ. ಓಪನಿಂಗ್ ಸೀನ್ ಅಲ್ಲಿ ಮುಂಬೈ ಸ್ಟ್ರೀಟ್ಸ್ ಅನ್ನ ತೋರಿಸ್ತಾರೆ. ಅಲ್ಲಿ ಒಂದು ನಾರ್ಮಲ್ ಆದ ಟೀ ಅಂಗಡಿಯಲ್ಲಿ ನಮ್ಮ ಹೀರೋ ಮತ್ತೆ ಹೀರೋಯಿನ್ ಕೂತಿರ್ತಾರೆ. ಇಬ್ಬರು ಫಾರಿನರ್ಸ್ ಇಂಡಿಯಾಗೆ ಟೂರ್ ಬಂದಿದ್ದಾರೆ. ಅಪ್ಪ ಅಮ್ಮ ಇನ್ನ ಇವರಿಗೆ ಮದುವೆ ಆಗಿಲ್ಲ, ಇನ್ನ ಮಕ್ಕಳಾಗಿಲ್ಲ. ಇದ್ರುವೆ ಇಲ್ಲಿ ಏನಕ್ಕಾಗಿ ಇವರನ್ನ ಅಪ್ಪ ಅಮ್ಮ ಅಂತ ಹೇಳ್ತಿದೀನಿ ಅಂದ್ರೆ, ಈ ಜಾಗದಲ್ಲಿ ಇಟ್ಟು ಆ ಲೇಡಿ ತಾನು ಪ್ರೆಗ್ನೆಂಟ್ ಆಗಿರೋ ವಿಷಯವನ್ನ ಹೇಳ್ತಾಳೆ. ಅದನ್ನ ಕೇಳಿದ ತಕ್ಷಣ ಹುಡುಗನಿಗೆ ತುಂಬಾನೇ ಶಾಕ್ ಆಗುತ್ತೆ, ಇದ್ರುವೆ ಖುಷಿ ಆಗ್ತಾನೆ. ಸೊ ಆ ಗುಡ್ ನ್ಯೂಸ್ ಅನ್ನ ಕೇಳ್ಬಿಟ್ಟು ಹಾಗೆ ಬೀಚ್ ಸೈಡ್ ಅಲ್ಲಿ ಇಬ್ಬರು ನಡೆದು ಹೋಗ್ತಿರ್ಬೇಕಾದ್ರೆ ಒಂದು ಮಗು ಕೈಯಲ್ಲಿ ಬಾಲನ್ನ ಹಿಡಿದು ಹಾಗೆ ಆಟ ಆಡಿ ಈ ಕಡೆ ಬರುತ್ತೆ. ಆ ಮಗುವನ್ನ ನೋಡಿದ ತಕ್ಷಣ ಹೀರೋ ಆ ಮಗು ಹತ್ರ ಹಿಂದಿಯಲ್ಲಿ ಮಾತಾಡ್ತಾರೆ. ಅವರಿಗೆ ಹಿಂದಿ ಗೊತ್ತಿದೆ ಅನ್ಸುತ್ತೆ. ಆವಾಗ ಹೀರೋಯಿನ್ ಆ ಮಗು ಹತ್ರ ಏನನ್ನ ಮಾತಾಡಿದ್ರಿ ಅಂತ ಕೇಳ್ಬೇಕಾದ್ರೆ, ನಾವು ಯಾಕೆ ಮಗುವನ್ನ ಮಾಡ್ಕೊಂಡು ಇಲ್ಲೇನೆ ಸೆಟ್ಲ್ ಆಗ್ಬಿಡ್ಬಾರ್ದು ಅಂತ ಹೀರೋ ಕೇಳ್ತಾರೆ. ಅದಕ್ಕೆ ಹೀರೋಯಿನ್ ಸರಿ ಅಂತ ಒಪ್ಕೋತಾರೆ. ಆದ್ರೆ ಆ ಕ್ಷಣ ಆಪೋಸಿಟ್ ಅಲ್ಲಿ ಇರ್ತಾ ಇರುವ ಮಗುವಿನ ಕಣ್ಣಿಂದ ಹಾಗೆ ರಕ್ತ ಬ್ಲೀಡ್ ಆಗೋದನ್ನ ನೋಡಬಹುದು. ಏನು ಅಂತ ನೋಡಿದ್ರೆ ಈ ಫ್ಲಾಶ್ ಬ್ಯಾಕ್ ಅನ್ನ ನಮ್ಮ ಹೀರೋಯಿನ್ ಕನ್ಸಲ್ ಕಂಡಿದ್ದಾರೆ. ಕೆಟ್ಟ ಕನ್ಸು ಎಚ್ಚರಿಯಾದ ಅವಳ ಕೈಯಲ್ಲಿ ಮತ್ತೆ ಮಲ್ಗಿ ನಿದ್ದೆ ಮಾಡೋದಕ್ಕೆ ಆಗ್ತಿಲ್ಲ. ಬೀಚ್ ಅಲ್ಲಿ ಇವ್ರುಗಳು ಮಾತಾಡ್ಕೊಂಡಿದ್ರಿಂದ ಇವಾಗ ಇವರು ಕಣ್ಬಿಟ್ಟು ಎಚ್ಚರ ಆದ್ರಲ್ವಾ, ಈ ಕ್ಷಣದವರೆಗೂ 6 ವರ್ಷ ಆಗ್ಬಿಟ್ಟಿದೆ. ಎದ್ದಿದ ತಕ್ಷಣವೇ ಗಂಡನಿಗೆ ಹಾಕಿ ಹೊಡಿತಾರೆ. ಹೇಗೋ ನಿನ್ನ ಕೈಯಲ್ಲಿ ಮಾತ್ರ ನೆಮ್ಮದಿಯಾಗಿ ನಿದ್ದೆ ಮಾಡೋದಕ್ಕೆ ಆಗ್ತಿದೆ ಅಂತ. ಅದಕ್ಕೆ ಗಂಡ ರಿಟರ್ನ್ ಜಗಳ ಮಾಡ್ಲಿಲ್ಲ, ಅವನೇನು ಹೊಡಿಲಿಲ್ಲ. ಹೆಂಡತಿನ ತಪ್ಕೊಂಡು ನಾನಿದೀನಿ ಅಂತ ಹೇಳಿ ಸಮಾಧಾನ ಮಾಡ್ತಿರ್ತಾನೆ. ಹಾಗೆ ಕ್ಯಾಮರಾ ಇವರ ಪಕ್ಕದಲ್ಲಿ ಇರ್ತಾ ಇರುವ ಇವರ ಫ್ಯಾಮಿಲಿ ಫೋಟೋವನ್ನ ತೋರಿಸುತ್ತೆ. ಒಂದು ಹೆಣ್ಮಗು, ಒಂದು ಗಂಡು ಮಗು ಅಂತ ಫ್ಲಾಶ್ ಬ್ಯಾಕ್ ಅಲ್ಲಿ ಒಂದು ಸೌಂದರ್ಯವಾದ ಫ್ಯಾಮಿಲಿ ಆಗಿನೇ ಬದುಕಿ ಬಂದಿದ್ದಾರೆ. ಚೆನ್ನಾಗಿ ಆಟ ಆಡಿ ಎಂಜಾಯ್ ಮಾಡ್ತಿದ್ದವ್ರೆ. ಆದ್ರೆ ಯಾವುದೋ ಒಂದು ಸಮಯದಲ್ಲಿ ಒಂದು ಅಪಘಾತ ಆಗ್ಬಿಟ್ಟಿದೆ ಅನ್ಸುತ್ತೆ. ಯಾಕೆಂದ್ರೆ ಇವಾಗ ನಮಗೆ ಆ ಹೆಣ್ಣು ಮಗಳನ್ನ ಮಾತ್ರವೇ ತೋರಿಸ್ತಿದ್ದಾರೆ, ಗಂಡು ಹುಡುಗನನ್ನ ತೋರಿಸ್ತಿಲ್ಲ. ನನ್ನಿಂದ ನೆಮ್ಮದಿಯಾಗಿ ಇರೋದಕ್ಕೆ ಆಗ್ತಿಲ್ಲ, ನಿನ್ನೆ ರಾತ್ರಿ ನಿನ್ನನ್ನ ಹೊಡೆದಿದ್ದಕ್ಕೆ ಸಾರಿ ಅಂತ ಕ್ಷಮೆನ ಕೇಳ್ತಾಳೆ. ತಲೆ ಚಚ್ಕೊಳ್ಳೋ ಮಟ್ಟಿಗೆ ಕೂತಿರ್ತಾಳೆ. ಇವನ್ನೆಲ್ಲ ಅವರ ಮನೆಯಲ್ಲಿ ಕೆಲಸಗಾರಿಯಾಗಿ ಒಬ್ಬರು ಆಂಟಿ ಇರ್ತಿದ್ದಾರೆ. ಅವರು ನಮ್ಮ ಇಂಡಿಯನೇ, ಒಂದು ವಿಲೇಜ್ ಆಂಟಿ. ಅವರು ಇವು ಎಲ್ಲವನ್ನು ಗಮನಿಸ್ತಿರ್ತಾರೆ. ಕೆಲಸಕ್ಕೆ ಹೋಗಿದ್ದ ತಂದೆ ಮತ್ತೆ ರಿಟರ್ನ್ ಮನೆಗೆ ಬಂದ್ಬಿಡ್ತಾರೆ. ಮಗಳು ಎಲ್ಲಿ ಅಂತ ಕೇಳ್ಬೇಕಾದ್ರೆ ಕೆಲಸದ ಆಂಟಿ ಮಗಳನ್ನ ಮಲಗಿಸ್ಬಿಟ್ಟೆ ಅಂತ ಹೇಳ್ತಾರೆ. ಹೆಂಡತಿಯನ್ನ ಕಾಣ್ತಿಲ್ವಲ್ಲ, ಸರಿ ಆಯ್ತು ನಾನು ಮೇಲ್ಗಡೆ ಹೋಗ್ತೀನಿ ಅಂತ ಹೇಳಿ ಇವರು ಮೇಲ್ಗಡೆ ಹೋಗ್ತಾರೆ. ಬೆಡ್ರೂಮ್ ಗೆ ಬಂದು ನೋಡ್ಬೇಕಾದ್ರೆ ಹೆಂಡತಿ ಮಲಗಿರ್ತಾಳೆ. ಸರಿ, ನೆನ್ನೆ ಪೂರ್ತಿ ನಿದ್ದೆ ಇಲ್ಲದೆ ಇರ್ತಿದ್ಲಲ್ಲ, ಇವಾಗ ಚೆನ್ನಾಗಿ ನಿದ್ದೆ ಮಾಡಬಹುದು ಅಂತ ನೋಡಿದ್ರೆ ಏನೋ ತಿನ್ಬಿಟ್ಟು ಸಾಯೋ ಸ್ಟೇಜ್ ಅಲ್ಲಿ ಬಿದ್ದಿರ್ತಾಳೆ. ಅಲ್ಲಾಡ್ತಿಲ್ಲ, ಸದ್ದಿಲ್ಲ. ಅದನ್ನ ನೋಡಿದ ತಕ್ಷಣವೇ ಆಂಬುಲೆನ್ಸ್ ಗೆ ಕಾಲ್ ಮಾಡಿ ಆಂಬುಲೆನ್ಸ್ ಅಲ್ಲಿ ಎತ್ಕೊಂಡು ಓಡ್ತಾರೆ. ಆಂಬುಲೆನ್ಸ್ ಅಲ್ಲಿ ಹೀರೋಯಿನ್ ಜೀವಕ್ಕಾಗಿ ಕಷ್ಟ ಪಡ್ತಿರ್ಬೇಕಾದ್ರೆ ಇನ್ನೊಂದು ಕಡೆ ಆ ಫ್ಲಾಶ್ ಬ್ಯಾಕ್ ನಮಗೆ ತೋರಿಸ್ತಾರೆ. ಕಾರನ್ನ ಡ್ರೈವ್ ಮಾಡಿ ಸ್ಪೀಡ್ ಆಗಿ ಹೋಗ್ಬೇಕಾದ್ರೆ ಆಕ್ಸಿಡೆಂಟ್. ಬ್ರಿಡ್ಜ್ ಅನ್ನು ಹೊಡ್ಕೊಂಡು ಕಾರು ನದಿ ನೀರಿಗೆ ಬಿದ್ಬಿಟ್ಟಿದೆ. ನೀರು ಒಳಗಡೆ ಎಲ್ಲರೂ ಮುಳುಗೋಗ್ತಿರ್ತಾರೆ. ಮಗಳು ಅನ್ಕಾನ್ಶಿಯಸ್ ಆಗ್ಬಿಟ್ಟಿದ್ದಾಳೆ. ಮಗನ ಕಾಲು ಎಲ್ಲೋ ಸರಿಯಾಗಿ ಸಿಗೋಕೋಬಿಟ್ಟಿದೆ ಅನ್ಸುತ್ತೆ. ನನ್ನಿಂದ ಕಾಲನ್ನ ಹೊರಗಡೆ ತೆಗೆಯೋಕೆ ಆಗ್ತಿಲ್ಲ ಅಂತ ಕಿರ್ಚ್ಕೊತಿರ್ತಾನೆ. ಆದಷ್ಟು ಪ್ರೆಷರ್ ಅನ್ನ ಹಾಕಿ ಕಾಲನ್ನ ಗೆಲ್ಕೋ ಅಂತ ಅಮ್ಮನು ಹೇಳ್ತಿರ್ತಾರೆ. ಅಮ್ಮ ನೋವಾಗ್ತಿದೆ, ನೋವಾದ್ರೂ ಪರವಾಗಿಲ್ಲ ಕಾಲನ್ನ ಗೆಲ್ಕೋ ಅಂತ ಹೇಳ್ತಿರ್ತಾರೆ. ಅದೇ ಸಮಯದಲ್ಲಿ ಕಾರ್ ಒಳಗಡೆ ನೀರು ತುಂಬ್ಕೋತಿರುತ್ತೆ. ಆದ್ರೆ ಹುಡುಗನ ಕಾಲು ಚೆನ್ನಾಗಿನೇ ಸಿಗೋಕೋಬಿಟ್ಟಿದೆ, ಅವನಿಂದ ಹೊರಗಡೆ ತೆಗೆಯೋದಕ್ಕೆ ಆಗ್ತಾ ಇಲ್ಲ. ಈ ಕಡೆ ಹೆಣ್ಣು ಮಗಳು ಅವಳೇನು ಸಿಗೋಕೊಂಡಿಲ್ಲ, ಅನ್ಕಾನ್ಶಿಯಸ್ ಆಗಿ ಬಿದ್ದಿದ್ದಾಳೆ ಅಷ್ಟೇ. ಆ ಗಾಡಿಯ ಮೇಲ್ಗಡೆ ಇರ್ತಾ ಇರುವ ಸ್ವಲ್ಪ ಗಾಳಿಯನ್ನ ಮಾತ್ರವೇ ಇಬ್ಬರು ಬ್ರೀತ್ ಮಾಡ್ಕೊತಿರ್ತಾರೆ. ಇನ್ನು ಸ್ವಲ್ಪ ಹೊತ್ತಲ್ಲಿ ಹಾಗೆ ಕಾರು ನೀರಿನ ಒಳಗಡೆ ಕಂಪ್ಲೀಟ್ ಆಗಿ ಮುಳುಗೋಗಲಿದೆ. ಅಮ್ಮ ನನ್ನನ್ನ ಬಿಟ್ಟು ಹೋಗ್ಬೇಡಿ ಅಂತ ಹೇಳ್ತಾನೆ ಹುಡುಗ. ನಿನ್ನ ಮೂಗನ್ನ ಮಾತ್ರ ಚೆನ್ನಾಗಿ ಮೇಲ್ಗಡೆ ಇಟ್ಕೊಳಪ್ಪ. ಆ ಹುಡುಗ ಕಂಪ್ಲೀಟ್ ಆಗಿ ನೀರಲ್ಲಿ ಮುಳುಗೋಗೋವರೆಗೂ ಅವರ ಮಗನ ಜೊತೆ ಕೊನೆ ಕ್ಷಣದವರೆಗೂ ಅಮ್ಮ ಇರ್ತಾರೆ. ಅಂತಹ ಸಿಚುವೇಶನ್ ಅಲ್ಲಿ ಕೂಡ ನನ್ನನ್ನು ಕ್ಷಮಿಸ್ಬಿಡೋ ಅಂತ ಮಗನಿಗೆ ಮುದ್ ಮಾಡಿ ಕೊಟ್ಬಿಟ್ಟು ಅವನ ನೀರಿನ ಒಳಗಡೆ ಮುಳುಗಿದ ತಕ್ಷಣ ಕೈಯಲ್ಲಿ ಇರ್ತಾ ಇರುವ ಈ ಹೆಣ್ಣು ಮಗಳನ್ನಾದ್ರೂ ಕಾಪಾಡಬೇಕು ಅಂತ ಇವರು ಮೇಲ್ ಬಂದ್ಬಿಡ್ತಾರೆ. ಮೇಲ್ ನೋಡಿದ್ರೆ ಆಕ್ಸಿಡೆಂಟ್ ಆದಾಗ ಊರವರೆಲ್ಲ ಓಡಿ ಬಂದು ಕಾಪಾಡ್ತಾರಲ್ವಾ, ಆ ರೀತಿ ಎಲ್ಲರೂ ಟ್ರೈ ಮಾಡ್ತಾರೆ. ಮಗುವನ್ನ ತಗೋಬಿಡ್ತಾರೆ. ಆವಾಗ ಹೀರೋಯಿನ್ ನನ್ನ ಮಗ ಒಳಗಡೆ ಸಿಗೋಕೋಬಿಟ್ಟಿದ್ದಾನೆ, ಅವನನ್ನ ಕಾಪಾಡಬೇಕು ಅಂತ ಹೇಳಿ ಹೋಗ್ತಾರೆ. ಇಲ್ಲ ಒಳಗಡೆ ಹೋದ್ರೆ ನಿಮಗೂ ಏನಾದ್ರೂ ಆಗ್ಬಿಡುತ್ತೆ ಅಂತ ಹೇಳಿ ಹೀರೋಯಿನ್ ಅನ್ನ ಎಲ್ಲರೂ ಹಿಡ್ಕೊಬಿಡ್ತಾರೆ ಊರಿನ ಜನ. ಇದ್ರ ಬಗ್ಗೆ ಯಾವಾಗ್ಲೂ ಯೋಚನೆ ಮಾಡಿ ಅಪ್ಸೆಟ್ ಆಗ್ತಿರ್ತಾರೆ. ನಂತರ ಹಾಸ್ಪಿಟಲ್ ಅಲ್ಲಿ ಡಾಕ್ಟರ್ ಹಸ್ಬೆಂಡ್ ಹತ್ರ ಏನು ಇಲ್ಲ, ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ಅನ್ನ ಮಾತ್ರವೇ ತಗೊಂಡಿದ್ದು, ಇವಾಗ ಆರಾಮಾಗಿನೇ ಇರ್ತಿದ್ದಾರೆ, ನಾವು ಟ್ರೀಟ್ಮೆಂಟ್ ಅನ್ನ ಕೊಟ್ಟಾಯ್ತು, ಇದ್ರ ಮೇಲೆ ಅವರನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳ್ತಾರೆ. ಈ ಕಡೆ ಹೀರೋಯಿನ್ ಕಣ್ಬಿಟ್ಟು ನೋಡ್ಬೇಕಾದ್ರೆ ಪಕ್ಕದಲ್ಲಿ ಮಗಳು ಮಾತ್ರ ಇರ್ತಾಳೆ. ಎಚ್ಚರ ಆಗ್ಬಿಟ್ಟಿದ್ದಾರೆ. ಇವಾಗ ಅವರ ಜೀವಕ್ಕೆ ಏನೂ ಅಪಾಯ ಇಲ್ಲ. ಆದ್ರೂ ಮಗನನ್ನ ಕಳ್ಕೊಂಡಿದ್ದ ನೋವಿನಲ್ಲೇ ಹೀರೋಯಿನ್ ಅವರು ಈ ಮಟ್ಟಿಗೆ ತುಂಬಾನೇ ರಿಸ್ಕ್ ಅನ್ನ ತಗೋತಿದ್ದಾರೆ, ಸಾಯೋ ಪ್ರಯತ್ನವನ್ನೆಲ್ಲ ಮಾಡ್ತಿದ್ದಾರೆ ಅನ್ನೋದನ್ನ ಅರ್ಥ ಮಾಡ್ಕೊಂಡ ಕೆಲಸದ ಆಂಟಿ ಹೀರೋಯಿನ್ ಹತ್ರ ಬಂದು, ಒಂದು ಕಾಲದಲ್ಲಿ ನನಗವೇ ಒಬ್ಬಳು ಮಗಳು ಇರ್ತಿದ್ಲು, ಅವಳ ಹೆಸರು ಅನುಷ್ಕಾ. ನಿಮ್ ತರನೇ ನಾನುವೇ ಸ್ವಲ್ಪ ದಿನ ತಿರುಗಾಡ್ತಿದ್ದೆ, ನಿಮಗಾಗಿ ಒಂದು ಕೆಲಸವನ್ನ ಬೇಕಾದ್ರೆ ಮಾಡ್ತೀನಿ. ಒಂದೇ ಒಂದು ಸಲ ಸೊತ್ತೋಗಿರುವ ನಿಮ್ಮ ಮಗನನ್ನ ನಿಮ್ಮ ಜೊತೆ ಮಾತಾಡಿಸ್ತೀನಿ, ಕೊನೆಯದಾಗಿ ಗುಡ್ ಬೈ ಅನ್ನ ಹೇಳ್ಕೊಳ್ಳಿ. ಆ ಹುಡುಗನಿಗೆ
ಏನೆಲ್ಲ ಹೇಳ್ಬೇಕು ಅನ್ಕೋತೀರಾ ಅದನ್ನ ಹೇಳ್ಬೇಡಿ, ಏನನ್ನ ಮಾತಾಡ್ಬೇಕು ಅನ್ಕೊಂಡಿದ್ದೀರೋ ಅದನ್ನ ಯೋಚನೆ ಮಾಡ್ಕೊಳ್ಳಿ. ನಾನು ಇಂಡಿಯಾದಲ್ಲಿ ವೆಸ್ಟ್ ಸೈಡ್ ಅಲ್ಲಿ ಇರ್ತಾ ಇರುವ ಒಂದು ನಾರ್ಮಲ್ ಆದ ವಿಲೇಜ್ ಅನ್ನು ಸೇರಿದವಳು. ನಮ್ಮ ಗ್ರಾಮದಲ್ಲಿ ಒಂದು ದೇವಸ್ಥಾನ ಇರ್ತಿದೆ. ಆ ದೇವಸ್ಥಾನದಲ್ಲಿ ಜೀವಂತವಾಗಿ ಬದುಕ್ತಾ ಇರುವ ನಮ್ಮ ಪ್ರಪಂಚಕ್ಕೂ ಸತ್ತೋದವರ ಪ್ರಪಂಚಕ್ಕೂ ಮಧ್ಯದಲ್ಲಿ ಇರ್ತಾ ಇರುವ ಆ ಗೋಡೆ ತುಂಬಾನೇ ನೈಸ್ ಆಗಿರುತ್ತೆ, ಚಿಕ್ಕದಾಗಿರುತ್ತೆ. ನೀವು ಆ ಜಾಗಕ್ಕೆ ಹೋಗಿ ನಿಮ್ಮ ಮಗನ ಅಸ್ಥಿಯನ್ನ ಅಲ್ಲಿಗೆ ತಗೊಂಡು ಹೋಗಿ ಆ ದೇವಸ್ಥಾನದ ಸ್ಟೆಪ್ಸ್ ಅಲ್ಲಿ ನಿಮ್ಮ ಮಗನ ಅಸ್ಥಿಯನ್ನ ಹಾಕಿ ನಂತರ ಆವತ್ತಿನ ದಿನ ರಾತ್ರಿ ನಿಮ್ಮ ಮಗ ನಿಮ್ಮ ಹತ್ರ ಬರ್ತಾನೆ. ಆವಾಗ ಅವನ ಜೊತೆ ನಿಮ್ಮಿಂದ ಮಾತಾಡೋದಕ್ಕೆ ಆಗುತ್ತೆ. ಆ ದೇವಸ್ಥಾನದ ಡೋರ್ಗೆ ಈ ಕಡೆಯಿಂದ ನೀವು ಹೇಳ್ಬೇಕಾಗಿರುವ ಕೊನೆ ಮಾತುಗಳನ್ನ, ಆ ಕೊನೆ ಗುಡ್ ಬಾಯ್ ಅನ್ನ ಹೇಳ್ಬಿಡಿ ಅಂತೆಲ್ಲ ಹೀರೋಗೆ ಗೊತ್ತಿಲ್ಲದೆ ಹೀರೋಯಿನ್ ಗೆ ಅಡ್ವೈಸ್ ಅನ್ನ ಹಾಕ್ತಾರೆ ಕೆಲಸದ ಆಂಟಿ. ನಂತರ ನನ್ನನ್ನು ಕ್ಷಮಿಸ್ಬಿಡು, ನಾನು ಈ ರೀತಿ ಎಲ್ಲ ಮತ್ತೆ ಮಾಡೋದಿಲ್ಲ ಅಂತ ಹೇಳ್ಬೇಕಾದ್ರೆ ಹೀರೋನು ಹೆಂಡತಿಯನ್ನ ಸಮಾಧಾನ ಮಾಡಿ ತಪ್ಕೋತಾನೆ. ಈ ಕಡೆ ಸತ್ತೋದ ತನ್ನ ಮಗಳ ಫೋಟೋವನ್ನ ಇಟ್ಟು ಪ್ರೇಯರ್ನ ಮಾಡ್ತಿರ್ತಾರೆ ಕೆಲಸದ ಆಂಟಿ. ಇದನ್ನ ಹೀರೋಯಿನ್ ನೋಡ್ತಾರೆ. ನಾನು ನಂಬ್ತೀನಿ, ನೀನು ಹೇಳಿದನ್ನ ನಾವು ಮಾಡೋಣ ಅಂತ ಅವರು ಹೇಳಿದ ವಿಷಯವನ್ನ ನಂಬ್ತಿದ್ದಾರೆ. ಆದ್ರೆ ಕೆಲಸದ ಆಂಟಿ ಏನಂತ ಹೇಳ್ತಾರಂದ್ರೆ, ಈ ವಿಷಯವನ್ನ ನಾನು ನಿಮಗೆ ಮಾಡ್ಕೊಡ್ಬೇಕು ಅಂದ್ರೆ ನೀವು ನನಗೆ ಒಂದು ಪ್ರಾಮಿಸ್ ಅನ್ನ ಮಾಡ್ಬೇಕು. ಆ ದೇವಸ್ಥಾನಕ್ಕೆ ನಿಮ್ಮ ಮಗ ಬರ್ಬೇಕಾದ್ರೆ ಅವನ ಜೊತೆ ನೀವು ಮಾತಾಡ್ಬೇಕಾದ್ರೆ ನಿಮ್ಮ ಮಗ ಏನೇ ಹೇಳಿದ್ರು ಸರಿ, ಎಷ್ಟೇ ಬೇಡ್ಕೊಂಡ್ರು ಸರಿ, ಅತ್ರು ಸರಿ, ಅರ್ಚಿದ್ರು ಸರಿ, ಯಾವುದೇ ಕಾರಣಕ್ಕೂ ಆ ಡೋರ್ ಅನ್ನ ಮಾತ್ರ ನೀವು ಓಪನ್ ಮಾಡಬಾರ್ದು, ಪ್ರಾಮಿಸ್ ಅನ್ನ ಮಾಡ್ಕೊಡಿ ಅಂತ ಕೇಳ್ಬೇಕಾದ್ರೆ ನಮ್ಮ ಹೀರೋಯಿನ್ ಸ್ವಲ್ಪ ಕೂಡ ಯೋಚನೆ ಮಾಡದೆ ಹಿಂದೆ ಮುಂದೆ ನೋಡದೆ ಸರಿ ಅಂತ ಪ್ರಾಮಿಸ್ ಅನ್ನ ಮಾಡ್ತಾರೆ. ನಂತರ ಇವರು ಫಾರಿನರ್ಸ್ ಅಲ್ವಾ, ಕ್ರಿಶ್ಚಿಯನ್ ಪ್ರಕಾರ ಮಗುವನ್ನ ಅವರು ಕೊಫಿನ್ ಬಾಕ್ಸ್ ಗೆ ಹಾಕಿ ತಾನೇ ಊತಕ್ಕಿಟ್ಟಿರ್ತಾರೆ. ಸೊ ಆ ಜಾಗಕ್ಕೆ ಹೋಗಿ ತೋಡಿ ಕೊಫಿನ್ ಬಾಕ್ಸ್ ಅನ್ನ ಹೊರಗಡೆ ತೆಗೆದು ಬಿಡ್ತಾರೆ. ಕೊಫಿನ್ ಬಾಕ್ಸ್ ಅನ್ನ ಇವಾಗ ಓಪನ್ ಮಾಡಾಯ್ತು. ಮಗನನ್ನ ಹೋಗಿ ನೋಡೋದು ಬೇಡ ಅಂತ ಕೆಲಸದ ಆಂಟಿ ಹೇಳಿದ್ರು ಅವರ ಮಾತನ್ನ ಕೇಳ್ದೆ ನಮ್ಮ ಹೀರೋಯಿನ್ ಹೋಗಿ ನೋಡಿ ಕೊಳ್ತೋಗಿರುವ ಕೈಯನ್ನು ನೋಡ್ಬಿಟ್ಟೇನೆ ಹೆದರಿ ಓಡಿ ಬಂದ್ಬಿಡ್ತಾಳೆ. ಜೊತೆಗೆ ಒಂದು ಗೊಂಬೆಯನ್ನು ಇಟ್ಟು ಊತಾಕಿದ್ದಾರೆ ಅನ್ಸುತ್ತೆ. ಇವಾಗ ಬಾಡಿಯನ್ನ ಸುಟ್ಟಾಕಾಯ್ತು. ಯಾಕೆಂದ್ರೆ ಆ ದೇವಸ್ಥಾನಕ್ಕೆ ಹೋಗಿ ಅಸ್ಥಿಯನ್ನ ತಾನೇ ಸ್ಪ್ರೆಡ್ ಮಾಡ್ಬೇಕು. ಸೊ ಅದಕ್ಕೇನೆ ಸುಟ್ಟಾಕ್ತಿದ್ದಾರೆ. ಆವಾಗ್ಲೇನೆ ಅಸ್ಥಿ ಸಿಗೋದು. ಅವಾಗ ಪಕ್ಕದಲ್ಲಿ ಕೆಲವೊಬ್ಬರು ಅಗೋರಿಗಳು ಕೂತು ಸುಡ್ತಾ ಇರುವ ಹೆಣವನ್ನ ಒಂದ್ ರೀತಿ ಗುರಾಯಿಸಿ ನೋಡ್ತಿರ್ತಾರೆ. ಯಾರು ಇವರು ಅಂತ ಹೆದರಿ ಕೇಳ್ತಾಳೆ ಹೀರೋಯಿನ್. ಅವರು ಅಗೋರಿಗಳು ಸ್ಮಶಾನದ ಪಕ್ಕದಲ್ಲಿ ಇರ್ತಾರೆ ಯಾವಾಗ್ಲೂ. ಸತ್ತವರನ್ನು ಸುಟ್ಟಾಕಿದ ಮೇಲೆ ಅವರ ಬೂದಿನ ತಗೊಂಡು ಮೈ ಪೂರ್ತಿ ವಿಭೂತಿ ತರ ಹಾಕುತ್ತಾರೆ. ಇದಕ್ಕಿಂತ ಹೆಚ್ಚಾಗಿ ಸತ್ತವರ ಬಾಡಿಯನ್ನು ತಗೊಂಡು ತಿನ್ನೋರು ಇವರು. ಆ ರೀತಿ ತಿನ್ನೋದ್ರಿಂದ ಸತ್ತೋದ ಪ್ರಪಂಚವನ್ನ ಇವರ ಕೈಯಲ್ಲಿ ಮಾಡೋದಕ್ಕಾಗುತ್ತೆ, ಸತ್ತವರ ಜೊತೆ ಮಾತಾಡೋದಕ್ಕೆ ಆಗುತ್ತೆ ಅಂತ ಅವ್ರಗಳ ಒಳಗಡೆ ಒಂದು ನಂಬಿಕೆ ಇರ್ತಿದೆ ಅಂತೆಲ್ಲ ಎಲ್ಲವನ್ನು ಕೆಲಸದ ಆಂಟಿ ಹೇಳ್ತಾರೆ. ನಂತರ ತನ್ನ ಊರಿಗೆ ಹೇಗೆಲ್ಲ ಹೋಗ್ಬೇಕು ಅನ್ನುವ ಇನ್ಸ್ಟ್ರಕ್ಷನ್ ಅನ್ನ ಕ್ಲೀನ್ ಆಗಿ ಕೊಟ್ಬಿಟ್ಟಿರ್ತಾರೆ. ಈ ಟ್ರೈನಿನ ಲಾಸ್ಟ್ ಸ್ಟೇಷನ್ ಇವರ ವಿಲೇಜೇ ಅಂತೆ, ಅಲ್ಲಿ ಇಳ್ಕೋಬೇಕಂತೆ. ನಿಮ್ಮ ಗಂಡನನ್ನು ನಿಮ್ಮ ಮಗಳನ್ನು ನಾನು ಜೋಪಾನವಾಗಿ ಚೆನ್ನಾಗಿ ನೋಡ್ಕೋತೀನಿ, ನೀವು ಸೇಫ್ ಆಗಿ ಹೋಗಿದ್ದು ಬನ್ನಿ, ನಾನು ಹೇಳಿದ್ದು ಯಾವುದನ್ನು ಮರ್ತು ಬಿಡ್ಬೇಡಿ, ಎಲ್ಲವನ್ನು ನೆನಪಲ್ಲಿ ಇಟ್ಕೊಳ್ಳಿ ಅಂತ ಹೇಳಿ ಟ್ರೈನ್ಗೂ ಹತ್ತಿಸ್ಕೊಟ್ಬಿಡ್ತಾರೆ ಕೆಲಸದ ಆಂಟಿ. ತನ್ನ ಗಂಡನಿಗೆ ಒಂದು ಲೆಟರ್ ನ ಬರ್ದಿಟ್ಬಿಟ್ಟು ಬಂದಿದ್ದಾರೆ ಅನ್ಸುತ್ತೆ. ಸ್ವಲ್ಪ ದಿನ ಗ್ಯಾಪ್ ಕೊಡು, ನನಗೆ ಟೈಮ್ ಕೊಡು, ನಡೆದಿದ್ದು ಎಲ್ಲವನ್ನ ಆಕ್ಸೆಪ್ಟ್ ಮಾಡ್ಕೊಂಡು ನನ್ನ ಮಗನನ್ನ ಕಂಪ್ಲೀಟ್ ಆಗಿ ಮರ್ತು ಬಿಟ್ಟು ನಂತರ ನಿನ್ನ ಜೊತೆ ಆರಾಮಾಗಿ ಫ್ಯಾಮಿಲಿನ ರನ್ ಮಾಡ್ತೀನಿ, ಒಳ್ಳೆ ಹೆಂಡತಿಯಾಗಿ ಒಳ್ಳೆ ಅಮ್ಮವಾಗಿ ಇದ್ದು ಕುಟುಂಬವನ್ನ ರನ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ, ಐ ಲವ್ ಯು ಅಂತ ಬರ್ದಿಟ್ಬಿಟ್ಟು ಬಂದಿದ್ದಾಳೆ ಅನ್ಸುತ್ತೆ. ಇವಾಗ ಸ್ಟೇಷನ್ಗೂ ಬಂದಿಲ್ದಾಯ್ತು. ಒಬ್ಬರು ವ್ಯಾನ್ ಅಲ್ಲಿ ಬಂದು ಅಲ್ಲಿಂದ ನಮ್ಮ ಹೀರೋಯಿನ್ ಅನ್ನ ಆ ಗ್ರಾಮಕ್ಕೆ ಕರ್ಕೊಂಡು ಹೋಗ್ತಾರೆ. ಫುಲ್ಲು ಕಾಡಾಗಿನೇ ಇರ್ತಿದೆ. ಕಾಡಿನ ಮಧ್ಯದಲ್ಲಿ 2-3 ಮನೆ ಇರ್ತಿದೆ ಅಷ್ಟೇನೆ. ಸೊ ಆ ಕಾಡಿನ ಒಳಗಡೆ ಆಲ್ರೆಡಿ ಕೆಲಸದ ಆಂಟಿ ಕೊಟ್ಟಿರುವ ಇನ್ಸ್ಟ್ರಕ್ಷನ್ ಪ್ರಕಾರವೇ ನಡೆದು ಹೋಗ್ತಿರ್ತಾಳೆ. ನಮ್ಮ ಹೀರೋಯಿನ್ ಎಕ್ಸ್ಪೆಕ್ಟ್ ಮಾಡಿದ ರೀತಿನೇ ಆ ಟೆಂಪಲ್ ಬಂದ್ಬಿಡುತ್ತೆ. ತುಂಬಾನೇ ಹಳೆಯ ಕಾಲದ ಟೆಂಪಲ್ ಅನ್ಸುತ್ತೆ. ಅಲ್ಲಿ ತುಂಬಾನೇ ಪಕ್ಷಿಗಳೆಲ್ಲ ಸತ್ತು ಬಿದ್ದಿರುತ್ತೆ. ನಂತರ ಆ ದೇವಸ್ಥಾನವನ್ನ ನಮಗೆ ತೋರಿಸ್ತಾರೆ. ಆ ದೇವಸ್ಥಾನದಿಂದ ನೋಡ್ಬೇಕಾದ್ರೆ ಫುಲ್ಲು ಬರೀ ಕಾಡಾಗಿನೇ ಕಾಣ್ತಿರುತ್ತೆ. ಡೋರ್ ಅನ್ನು ಓಪನ್ ಮಾಡಿ ಒಳಗಡೆ ಬರ್ತಾರೆ. ಒಳಗಡೆ 2 ಮೆಟ್ಲಿರುತ್ತೆ. ಅಲ್ಲಿ ತನ್ನ ಐಟಮ್ಸ್ ಎಲ್ಲ ಇಟ್ಬಿಟ್ಟು ಮಗನ ಅಸ್ಥಿಯನ್ನ ಕೈಗೆ ತಗೊಂಡು ತನ್ನ ಮಗನನ್ನ ಹೇಗೆಲ್ಲ ಪ್ರೀತಿಯಿಂದ ಸಾಕಿದ್ರು ಅನ್ನೋದನ್ನೆಲ್ಲ ಯೋಚನೆ ಮಾಡಿ ತುಂಬಾನೇ ಇಮೋಷನಲ್ ಆಗ್ತಾರೆ. ನಂತರ ಹೊರಗಡೆ ಬಂದು ಆಚೆ ಅವರ ಮಗನ ಅಸ್ಥಿಯನ್ನ ಸ್ಟೆಪ್ಸ್ ಮೇಲೆ ಹಾಕಿಟ್ಬಿಟ್ಟು ಮತ್ತೆ ಡೋರ್ ಅನ್ನು ಕ್ಲೋಸ್ ಮಾಡಿ ದೇವಸ್ಥಾನದ ಒಳಗಡೆ ಬಂದು ಕೂತ್ಕೋತಾರೆ. ಈ ದೇವಸ್ಥಾನದಲ್ಲಿ ವಿಗ್ರಹ ಅಂತ ಏನೂ ಇಲ್ಲ ನೋಡಿ, ಶಿಲ್ಪೆನೇ ಇಲ್ಲದೆ 2 ಮೆಟ್ಲು ಮಾತ್ರ ಇರ್ತಿದೆ. ಅಲ್ಲಿ ಹೋಗಿ ನಮ್ಮ ಹೀರೋಯಿನ್ ಕೂತ್ಕೋತಾರೆ. ಅದನ್ನ ಮೆಟ್ಲು ಅಂತ ಹೇಳೋದಕ್ಕಿಂತ ಪೀಠ ಅಂತ ಹೇಳ್ಬಹುದು. ದೇವರ ವಿಗ್ರಹ ಅಂತ ಏನಾದ್ರೂ ಇದ್ದಿದ್ರೆ ಆ ಪೀಠದ ಮೇಲೆ ಮಡಗ್ತಿದ್ರು. ಇವರು ಅಸ್ಥಿಯನ್ನು ಚೆಲ್ಲಿದ್ದು ಮೇನ್ ಡೋರ್ ಗೆ ಹೊರಗಡೆ. ಇವಾಗ ಇವರು ಇರ್ತಾ ಇರೋದು ದೇವಸ್ಥಾನದ ಒಳಗಡೆ. ರಾತ್ರಿನೂ ಆಗ್ಬಿಡುತ್ತೆ. ತುಂಬಾನೇ ಕ್ಯೂರಿಯಾಸಿಟಿಯಿಂದ ತನ್ನ ಮಗನ ಜೊತೆ ಮಾತಾಡೋದಕ್ಕೆ ಆಗುತ್ತಾ ಅಂತ ಕೂತಿರ್ತಾರೆ. ಸ್ವಲ್ಪ ಹೊತ್ತಿಗೆ ಹಾಗೆ ಸೈಲೆಂಟ್ ಆಗಿರುತ್ತೆ. ಹಾಗೆ ಇವರು ಆ ಕಡೆ ಈ ಕಡೆ ಅಂತ ದೇವಸ್ಥಾನದ ಒಳಗಡೆ ಸುತ್ತಮುತ್ತ ನೋಡ್ಬೇಕಾದ್ರೆ ಕೈಯಲ್ಲಿರುವ ಕ್ಯಾಂಡಲ್ ಆಫ್ ಆಗ್ಬಿಡುತ್ತೆ. ಆವಾಗ ಕತ್ಲೆಯಲ್ಲಿ ಒಂದು ಪಕ್ಷಿ ಹಾರಿ ಹೋಗೋ ರೀತಿ ಇರುತ್ತೆ. ನೆಕ್ಸ್ಟ್ ಸೆಕೆಂಡ್ ಕೆಳಗಡೆ ಬಿದ್ದಿರುತ್ತೆ. ಹಾಗೆ ಕುಳಿತೋಗ್ತಿರುತ್ತೆ. ಸಡನ್ ಆಗಿ ಮತ್ತೆ ಅದು ಜೀವ ಬಂದು ಎದ್ದೇಳುತ್ತೆ. ಏನು ಅಂತ ನೋಡಿದ್ರೆ ಅಲ್ಲೊಂದು ಶಿಲ್ಪೆ ಮುಖವನ್ನ ಕವರ್ ಮಾಡ್ಕೊಂಡಿರೋ ರೀತಿ ಇರುತ್ತೆ. ಅಷ್ಟೇ ಅದನ್ನ ನೋಡಿ ಹೆದರಿದ ನಮ್ಮ ಹೀರೋಯಿನ್ ಅಲ್ಲಿಂದ ಓಡಿ ಬಂದ್ಬಿಡ್ತಾರೆ. ಇನ್ನ ದೇವಸ್ಥಾನದ ಒಳಗಡೆನೆ ಇರ್ತಿದ್ದಾರೆ. ಆ ರೂಮ್ ಅನ್ನ ಬಿಟ್ಟು ಬೇರೆ ಕಡೆ ಬರ್ತಾರೆ ಅಷ್ಟೇ. ಹೆದರಿದ ಹೀರೋಯಿನ್ ಅವರ ಲಗೇಜಸ್ ಅನ್ನೆಲ್ಲ ತಗೊಂಡು ಇಲ್ಲಿಂದ ಹೊರಟ್ಬಿಡೋಣವಾ ಅಂತ ರೆಡಿ ಆಗ್ತಿರ್ತಾರೆ. ಹಾಗಿರ್ಬೇಕಾದ್ರೆ ಸಡನ್ ಆಗಿ ಕ್ಯಾಂಡಲ್ ಲೈಟ್ಸ್ ಎಲ್ಲ ಆಫ್ ಆಗುತ್ತೆ. ಸಡನ್ ಆಗಿ ನೋಡಿದ್ರೆ ಯಾರೋ ಹೊರಗಡೆಯಿಂದ ದೇವಸ್ಥಾನದ ಡೋರ್ ಅನ್ನ ತೊಳ್ತಿರ್ತಾರೆ. ಆಮೇಲೆ ನೋಡಿದ್ರೆ ಸಡನ್ ಆಗಿ ಒಂದು 50-60 ಜನ ಕಿರ್ಚ್ಕೊಂಡ್ರೆ ಹೇಗಿರುತ್ತೆ ಆ ರೀತಿ ಕೈಮಯ ಅಂತ ಸದ್ದಾಗ್ತಿರುತ್ತೆ. ಡೋರ್ ಅನ್ನು ಬಡಿತಿರ್ತಾರೆ. ಆಮೇಲೆ ಫೈನಲ್ ಆಗಿ ಆ ಸದ್ದೆಲ್ಲ ಕಡಿಮೆ ಆದ್ಮೇಲೆ ಲೈಟ್ ಆಗಿ ಒಂದು ಸದ್ದು ಕೇಳುತ್ತೆ. ಮಮ್ಮಿ, ಅಮ್ಮ ಅಂತ. ತನ್ನ ಮಗನ ಸದ್ದೇನೆ ಅದು. ಅಳಿವರು ನೀನೇನಾ, ನನ್ನ ಮಗನೇನಾ ಅಂತ ಕೇಳ್ಬೇಕಾದ್ರೆ ಹೌದು ಅಂತ ಆ ಕಡೆಯಿಂದ ಸದ್ದಾಗುತ್ತೆ. ನಾನು ಎಲ್ಲಿ ಅಮ್ಮ ಇರ್ತಿದ್ದೀನಿ ಅಂತ ಮಗು ಮಾತಾಡುತ್ತೆ. ನಿನ್ನ ಕೈಯಲ್ಲಿ ಆದಷ್ಟು ಈ ಡೋರ್ಗೆ ಹತ್ರ ನಿಂತು ಮಾತಾಡಪ್ಪ, ಆವಾಗ್ಲೇನೆ ಅಮ್ಮ ನಿನ್ನ
ಹೀರೋಯಿನ್ ಜೊತೆ ಮಾತಾಡೋದು ಕೇಳಿಸುತ್ತೆ ನಿನಗೆ, ನೀನು ಆಚೆನೇ ಇರ್ತಿದ್ಯಾ ಅಂತ ಕೇಳಿದ್ರೆ ಹೌದು ಅಂತಾನೆ. ನಾನು ನಿನ್ನನ್ನು ತುಂಬಾನೇ ಮಿಸ್ ಮಾಡ್ತಿದ್ದೀನಿ, ತುಂಬಾನೇ ಮಿಸ್ ಮಾಡ್ಕೋತಿದ್ದೀನಿ ಅಂತ ಹೇಳ್ತಿರ್ತಾರೆ. ನಾನು ನಿನ್ನನ್ನು ಎಷ್ಟು ಪ್ರೀತಿಸ್ತೀನಿ ಅಂತ ನಿನಗೆ ಗೊತ್ತಲ್ವಪ್ಪ? ಹೌದಮ್ಮ ಗೊತ್ತು, ನಿನ್ನ ನನ್ನ ಕೈಯಿಂದ ಕಾಪಾಡೋದಕ್ಕೆ ಆಗ್ಲಿಲ್ಲ ಕಣೋ, ಅದಕ್ಕೆ ನಾನು ತುಂಬಾನೇ ಸಾರಿಯನ್ನ ಕೇಳ್ಕೊತೀನಿ, ಕ್ಷಮಿಸ್ಬಿಡು. ನಿನ್ನನ್ನು ಹಾಗೆ ಬಿಟ್ಟು ಬಂದಿರಬಾರ್ದಾಗಿತ್ತು, ಅದು ತಪ್ಪೇನೆ, ಪ್ಲೀಸ್ ನನ್ನನ್ನು ಕ್ಷಮಿಸ್ಬಿಡು. ಆದ್ರೆ ನಾನು ಏನನ್ನ ಮಾಡ್ಲಿ ಅಂತ ಹೇಳ್ಬೇಕಾದ್ರೆ ಮಗು ಆ ಕಡೆಯಿಂದ ಐ ಲವ್ ಯು ಮಮ್ಮಿ ಅಂತ ಹೇಳುತ್ತೆ. ನಿನ್ ಬಗ್ಗೆ ಯೋಚನೆ ಮಾಡದೇ ಇರುವ ದಿನಗಳೇ ಇಲ್ಲ, ನಿನ್ನ ಬಗ್ಗೆ ಯೋಚನೆ ಮಾಡದೇ ಇರುವ ದಿನಗಳೇ ಇಲ್ಲ ಅಂತ ಹೇಳಿ ಅಮ್ಮ ಅಳ್ತಿರ್ತಾರೆ. ಆ ಕಡೆಯಿಂದ ಮಗು, ಅಮ್ಮ ನನ್ನಿಂದ ಈ ಡೋರ್ ಅನ್ನು ಓಪನ್ ಮಾಡೋದಕ್ಕೆ ಆಗ್ತಿಲ್ಲ ಅಮ್ಮ, ಒಳಗಡೆ ಬರೋದಕ್ಕೆ ಆಗ್ತಿಲ್ಲ. ಹೌದಪ್ಪ, ಡೋರ್ ಅನ್ನು ಓಪನ್ ಮಾಡಬಾರ್ದು ಅಂತ ನನಗೆ ಆರ್ಡರ್, ಆದ್ರಿಂದ ನಾನು ಡೋರ್ ಅನ್ನು ಓಪನ್ ಮಾಡಬಾರ್ದಪ್ಪ. ಇಲ್ಲಮ್ಮ, ಹೊರಗಡೆ ತುಂಬಾನೇ ಕತ್ಲೆಯಾಗಿರ್ತಿದೆ, ನನಗೆ ಭಯವಾಗ್ತಿದೆ, ನಾನು ಒಳಗಡೆ ಬಂದ್ಬಿಡ್ತೀನಿ. ಇಲ್ಲ, ನಾನು ಓಪನ್ ಮಾಡೋದಕ್ಕೆ ಆಗೋದಿಲ್ಲ, ನಿಮ್ಮನ್ನ ತಪ್ಕೋಬೇಕು ಅಂತ ನನಗೆ ಅನಿಸ್ತಿದೆ, ಅಳುವಾಗಿ ಬರ್ತಿದೆ. ಹೌದಪ್ಪ, ನನಗೂ ಅಳುನೇ ಬರ್ತಿದೆ. ಅವಾಗ ಮಗನು ಆ ಕಡೆಯಿಂದ, ನಾನು ಮತ್ತೆ ರಿಟರ್ನ್ ಹೋಗ್ಬೇಕಾ ಅಂತ ಕೇಳ್ತಿರ್ತಾನೆ. ಲೋ ಮಗ, ಇವಾಗ ತಾನೇ ನೀನು ಬಂದು ಸ್ವಲ್ಪ ಹೊತ್ತು ಮಾತಾಡೋ, ಇವಾಗ್ಲೇ ಹೋಗ್ಬಿಡ್ಬೇಡ, ಅರ್ಜೆಂಟ್ ಪಡ್ಬೇಡ, ಸ್ವಲ್ಪ ಹೊತ್ತು ಇರು, ಇನ್ನು ಸ್ವಲ್ಪ ಹೊತ್ತು ಮಾತ್ರ ನನ್ನ ಜೊತೆ ಮಾತಾಡೋ, ಅದೇನೇ ನನಗೆ ಸಾಕು ಅಂತ ಕೇಳಿ ಅಳ್ತಿರ್ತಾರೆ. ಆದ್ರೆ ಆ ಕಡೆಯಿಂದ ಮಗನ ಸದ್ದೆ ಇರೋದಿಲ್ಲ. ಮಗನ ಸದ್ದೆ ಇವಾಗ ಕೇಳಿಸ್ತಿಲ್ವಲ್ಲ ಅಂತ ಅನ್ಕೊಂಡಿದ್ದ ನಮ್ಮ ಹೀರೋಯಿನ್ ಫಟಾನ್ ಅಂತ ಡೋರ್ ಅನ್ನೇ ಓಪನ್ ಮಾಡಿ ಹೊರಗಡೆ ಬಂದ್ಬಿಡ್ತಾಳೆ. ಹೊರಗಡೆ ಬಂದು ಆಲಿವರ್ ಮಗ್ನೆ ಅಂತ ಕಿರ್ಚ್ಕೊತಾಳೆ. ಅಮ್ಮ, ನಿನ್ನನ್ನು ತುಂಬಾನೇ ಲವ್ ಮಾಡ್ತಿದ್ದೀನಿ ಅಂತ ಹೇಳ್ಬಿಟ್ಟು ಹಿಂದೆ ತಿರುಗಿ ನೋಡ್ಬೇಕಾದ್ರೆ ಅಲ್ಲಿ ಒಬ್ಬರು ಅಗೋರಿ ನಿಂತಿರ್ತಾರೆ. ಅವರನ್ನ ನೋಡಿ ಹೆದರಿ ಅಲ್ಲಿಂದ ಎದ್ದು ಬಿದ್ದು ಓಡಿ ಹೋಗ್ಬಿಡ್ತಾಳೆ. ಒಳಗಡೆ ಇರ್ತಾ ಇದ್ದ ಸ್ಟ್ಯಾಚ್ಯೂ, ಅದರ ಕೈ ಇವಾಗ ಹಾಗೆ ಬಿರ್ಕೊಳ್ ಬಿಡೋದನ್ನ ನಮ್ಮ ಕೈಯಲ್ಲಿ ನೋಡೋದಕ್ಕಾಗುತ್ತೆ. ಏನಾಯ್ತೋ ಏನೋ ಗೊತ್ತಿಲ್ಲ, ಸಮಥಿಂಗ್ ಇಸ್ ರಾಂಗ್. ಮನೇಲಿ ನೋಡಿದ್ರೆ ಹೆಂಡತಿ ಯಾವಾಗ ಬರ್ತಾಳೆ ಅಂತ ಹಸ್ಬೆಂಡ್ ವೇಟ್ ಮಾಡ್ತಿರ್ತಾರೆ. ನಾಯಿ ಬೇರೆ ಬಗುಳ್ಬೇಕಾದ್ರೆ ಖುಷಿಯಾಗಿ ಹೆಂಡತಿನೇ ಬಂದ್ಬಿಟ್ಟಿದ್ದಾಳೋ ಅಂತ ಅನ್ಕೊಂಡು ಹಸ್ಬೆಂಡ್ ಬಂದು ಡೋರ್ ನ ಓಪನ್ ಮಾಡಿದ್ರೆ ಹೆಂಡತಿ ಬಂದಿಲ್ಲ. ಹಾಗಾದ್ರೆ ನಾಯಿ ಯಾರನ್ನ ನೋಡಿ ಬಗುಳ್ತಿದೆ ಗೊತ್ತಿಲ್ಲ. ಮಗುನು ಅಮ್ಮ ಬಂದ್ಬಿಟ್ರ ಅಂತ ಕೇಳಿ ಹೊರಗಡೆ ಬರ್ತಾಳೆ. ಇಲ್ಲ ಬಾ, ನಾವು ಮತ್ತೆ ಮಲ್ಗೋಕೆ ಹೋಗೋಣ ಅಂತ ಅಪ್ಪ ಮತ್ತೆ ಮಗಳು ಹೋಗ್ತಾರೆ. ಕಟ್ ಮಾಡಿದ್ರೆ ಈ ಕಡೆ ನಮ್ಮ ಹೀರೋಯಿನ್ ಅವರ ಮನೆಗೆ ಟ್ರೈನ್ ಅಲ್ಲಿ ಹೋಗ್ತಿರ್ತಾರೆ. ಸ್ವಲ್ಪ ಅವರು ಖುಷಿಯಾಗಿರೋ ರೀತಿ ಕಾಣ್ತಿದೆ, ಯಾಕೆಂದ್ರೆ ಫೈನಲ್ ಆಗಿ ಒಂದು ಗುಡ್ ಬೈ ಅನ್ನ ಅವರ ಮಗನಿಗೆ ಹೇಳಾಯ್ತು ಅಂತ. ಇನ್ ಮುಂದೆ ಅವರಿಂದ ಅವರ ಮನೆಯಲ್ಲಿ ನೆಮ್ಮದಿಯಾಗಿರ್ಬೋದು ಅನ್ಸುತ್ತೆ, ಫ್ಯಾಮಿಲಿ ಜೊತೆ ಆರಾಮಾಗಿ. ಇಲ್ಲಿ ಮಗಳು ಮನೇಲಿ ಆಟ ಆಡ್ತಿರ್ಬೇಕಾದ್ರೆ ಏನನ್ನು ಫೀಲ್ ಮಾಡಿ ಹೊರಗಡೆ ಬಂದು ನೋಡ್ತಾಳೆ. ನೋಡಿದ್ರೆ ಮಗನ ಜೊತೆ ಸೇರಿಸಿ ಊತ ಹಾಕಿಟ್ಟಿದ್ದ ಆ ಗೊಂಬೆ, ಟೈಗರ್ ಗೊಂಬೆ, ಅದು ಅಲ್ಲಿ ಇರೋದನ್ನ ನೋಡ್ಬಿಟ್ಟು ಮಗು ಅದನ್ನ ತಗೊಳ್ಳೋದಕ್ಕಾಗಿ ಮೇಲ್ ಹೋಗುತ್ತೆ. ತುಂಬಾನೇ ಕೊಳ್ಕಾಗಿರುತ್ತೆ. ಅದನ್ನ ತಗೊಂಡು ಅಲ್ಲಿಂದ ಓಡಿ ಹೋಗ್ಬೇಕಾದ್ರೆ ಮತ್ತೆ ಹಿಂದೆಯಿಂದ ಒಂದು ಸದ್ದು, ಒಂದು ರೂಮ್ ಒಳಗಡೆಯಿಂದ. ಈ ಕಡೆ ನಮ್ಮ ಹೀರೋಯಿನ್ ಸಿಟಿಗೂ ಬಂದಾಯ್ತು. ಒಂದು ಟ್ಯಾಕ್ಸಿನ ಕ್ಯಾಚ್ ಮಾಡಿ ಮನೆಗೂ ಬರ್ತಾಳೆ. ಹ್ಯಾಪಿಯಾಗಿ ಮನೆಗೆ ಬರ್ತಾರೆ. ಕೆಲಸದ ಆಂಟಿಯನ್ನು ನೋಡ್ತಾರೆ. ಹಾಗೆ ಇಬ್ಬರು ಕಣ್ಣಲ್ಲಿ ಮಾತಾಡ್ಕೋತಾರೆ. ಇದ್ರ ಬಗ್ಗೆ ಇವಾಗ ಸದ್ಯಕ್ಕೆ ಬಾಯ್ ಬಿಟ್ಟು ಮಾತಾಡೋದಿಲ್ಲ. ನಂತರ ಮಗುವನ್ನ ತುಂಬಾನೇ ಟೈಟ್ ಆಗಿ ತಪ್ಕೊಂಡು ಕಿಸ್ ಮಾಡ್ತಿರ್ತಾರೆ. ಗಂಡ ಒಂಥರ ಗುರಾಯಿಸಿನೇ ನಿಂತಿರ್ತಾರೆ, ಬೇಜಾರಲ್ಲೂ ಇರ್ತಿದ್ದಾರೆ. ಮಗುವಿಗೆ ಇದು ಸ್ನಾಕ್ಸ್ ಟೈಮ್ ಅಂತ ಕೆಲಸದ ಆಂಟಿ ಮಗುವನ್ನ ಕರ್ಕೊಂಡು ಹೋಗ್ಬಿಡ್ತಾರೆ. ಆವಾಗ ಹಸ್ಬೆಂಡ್ ಏನೇ ನೀನು ಮಾಡ್ತಿದ್ಯಾ ಅಂತ ಕೇಳಿ ಟೆನ್ಷನ್ ಆಗ್ಬೇಕಾದ್ರೆ ಕಿಸನ ಕೊಟ್ಟು ಅವರನ್ನ ಸಮಾಧಾನ ಮಾಡಿ, ಇದ್ರ ಮೇಲೆ ನನಗೆ ಎಲ್ಲಿಗೂ ಹೋಗೋದಿಲ್ಲ, ಇನ್ ಮುಂದೆ ನಾವು ಕುಟುಂಬವಾಗಿ ಚೆನ್ನಾಗಿ ಆರಾಮಾಗಿರೋಣ ಅಂತ ಹೇಳಿ ಖುಷಿಯಾಗಿ ಮಾತಾಡ್ತಾಳೆ. ಸೊ ತುಂಬಾ ದಿನದ ಬಿಟ್ಟು ಗಂಡ ಮತ್ತೆ ಹೆಂಡತಿ ರೊಮ್ಯಾನ್ಸ್ ಮಾಡ್ತಾರೆ. ನೋಡಿದ್ರೆ ಸಡನ್ ಆಗಿ ನಾಯಿ ಒಳಗಡೆ ಬಂದು ಬೋಬೋ ಅಂತ ಬೊಗಳ್ತಿರುತ್ತೆ. ಸರಿ, ನಾಯಿಯನ್ನು ಹೊರಗಡೆ ಕರ್ಕೊಂಡು ಹೋಗೋಣ ಅಂತ ಇವರು ಟ್ರೈ ಮಾಡಿದ್ರೆ ನಾಯಿ ರೂಮ್ ಒಳಗಡೆ ಇದ್ಕೊಂಡೆ ಬೋಬೋ ಅಂತ ಬೊಗಳ್ತಾನೆ ಇರುತ್ತೆ. ಹೋಗು, ನಿನ್ನ ಜಾಗಕ್ಕೆ ಹೋಗು ಅಂತ ಡೋರ್ ಅನ್ನು ಓಪನ್ ಮಾಡಿ ಹೀರೋಯಿನ್ ನಾಯಿಯನ್ನು ಓಡಿಸ್ತಾರೆ. ನಂತರ ಮಗಳನ್ನ ನೋಡೋಣ ಅಂತ ಮಗಳ ರೂಮಿಗೆ ಬಂದು ನೋಡ್ಬೇಕಾದ್ರೆ ಮಗಳು ಚೆನ್ನಾಗಿ ಮಲಗಿ ನಿದ್ದೆ ಮಾಡ್ತಿರ್ತಾಳೆ. ಲೈಟ್ ಆಫ್ ಮಾಡ್ಬೇಕಾದ್ರೆ ಸ್ಕ್ರೀನ್ ಗೆ ಆ ಕಡೆ ಯಾರೋ ನಿಂತಿರೋ ರೀತಿ ಕಾಣುತ್ತೆ. ಮತ್ತೆ ಲೈಟ್ ಅನ್ನು ಆನ್ ಮಾಡಿದ್ರೆ ಯಾರು ಇರೋದಿಲ್ಲ, ಮತ್ತೆ ಲೈಟ್ ಅನ್ನು ಆಫ್ ಮಾಡಿದ್ರೆ ಯಾರು ನಿಂತಿರ್ತಾರೆ. ಮತ್ತೆ ಇವಾಗ ಅದನ್ನೇ ಮಾಡ್ಬೇಕಾದ್ರೆ ಆ ಜಾಗದಲ್ಲಿ ಇವಾಗ ಏನನ್ನು ಕಾಣೋದಿಲ್ಲ, ಎಲ್ಲ ನಮ್ಮ ಭ್ರಮೆಯಾಗೆ ಇರಬೇಕು ಅಂತ ಅನ್ಕೊಂಡು ಆ ಡೋರ್ ಅನ್ನು ಕ್ಲೋಸ್ ಮಾಡ್ಬಿಟ್ಟು ಹೊರಗಡೆ ಬರ್ತಾರೆ. ಆವಾಗ ನಾಯಿ ಒಂಥರ ಮೇಲ್ಗಡೆನೇ ನೋಡ್ತಿರುತ್ತೆ, ವಿಚಿತ್ರವಾಗಿ ಬಿಹೇವ್ ಮಾಡ್ತಿರುತ್ತೆ. ನೆಕ್ಸ್ಟ್ ದಿನ ಬೆಳಗ್ಗೆ ಆಗುತ್ತೆ. ತುಂಬಾ ದಿನ ಬಿಟ್ಟು ಖುಷಿಯಾಗಿ ಎಚ್ಚರಿಯಾಗಿ ಎದ್ದೇಳ್ತಾಳೆ ಹೀರೋಯಿನ್. ಮಗುವನ್ನ ಕಾಣ್ತಿಲ್ವಲ್ಲ ಅಂತ ಫಸ್ಟ್ ಕೆಲಸವಾಗಿ ಮಗುವನ್ನ ಹುಡುಕ್ತಾರೆ. ನಂತರ ಗೊಂಬೆ ಇರ್ತಿದ್ದ ಆ ಸ್ಟೆಪ್ಸ್ ಅನ್ನ ಹತ್ತಿ ಮೇಲ್ ಹೋಗ್ತಾರೆ. ಅಲ್ಲಿರುವ ರೂಮ್ ಡೋರ್ ಅನ್ನು ಓಪನ್ ಮಾಡಿದ್ರೆ ಆ ಜಾಗದಲ್ಲಿ ನಮ್ಮ ಹುಡುಗಿ ಇರ್ತಾಳೆ. ಇಲ್ಲೇ ನಮ್ಮ ಮಾಡ್ತಿದ್ಯಾ ನೀನು ಅಂತ ಕೇಳಿದ್ರೆ, ಗೊಂಬೆಗಳ ಜೊತೆ ಆಟ ಆಡ್ತಿದ್ಯಾ ಅಮ್ಮ, ಸರಿ ಆಯ್ತು ಬಾ ನಾವ್ ಇಲ್ಲಿಂದ ಹೋಗೋಣ ಅಂತ ಮಗುವನ್ನ ಕರ್ಕೊಂಡು ಹೀರೋಯಿನ್ ಹೊರಗಡೆ ಹೋಗುವ ಸಮಯದಲ್ಲಿ ಅಲ್ಲಿರುವ ಬಾಕ್ಸ್ ಇಂದ ಏನೋ ಒಂದು ವಿಚಿತ್ರವಾಗಿ ಸದ್ದಾಗುತ್ತೆ. ಕ್ಲೋಸ್ ಮಾಡಿದ ಬಾಕ್ಸ್ ಇವಾಗ ಹೇಗೆ ಓಪನ್ ಆಗಿ ಕೆಳಗಡೆ ಎಲ್ಲಾ ಥಿಂಗ್ಸ್ ಬಿದ್ದಿದೆ ಅಂತ ಇವಾಗ ಅವರಿಗೆ ಗೊತ್ತಾಗ್ತಿಲ್ಲ. ಸರಿ ಕಣಮ್ಮ, ನೀನು ಕೆಳಗಡೆ ಹೋಗು, ನಾನು ಬರ್ತೀನಿ ಅಂತ ಮಗಳನ್ನ ಕೆಳಗಡೆ ಕಳಿಸ್ಬಿಡ್ತಾರೆ. ಈ ABCD ಅಂತ ಬರ್ದಿರುವ ಕ್ಯೂಬ್ಸ್ ಎಲ್ಲ ಕೆಳಗಡೆ ಬಿದ್ದಿರುತ್ತೆ. ಅದು ಬಿದ್ದಿರುವ ಆರ್ಡರ್ ವೈಸ್ ನೋಡ್ಬೇಕಾದ್ರೆ ಆಲಿವರ್ ಅಂತ ಬಿದ್ದಿರುತ್ತೆ. ಕೆಳಗಡೆ ಬೀಳ್ಬೇಕಾದ್ರೆ ಹೇಗೆ ಇದು ಆಲಿವರ್ ಅಂತ ಕರೆಕ್ಟ್ ಆಗಿ ಬಿತ್ತು ಅಂತ ಇವರಿಗೆ ಏನೂ ಗೊತ್ತಾಗ್ತಿಲ್ಲ. ಸರಿ ಓಕೆ ಅಂತ ಅದನ್ನ ಎತ್ತಿಟ್ಬಿಟ್ಟು ಕೆಳಗಡೆ ಬರ್ತಾರೆ. ನಂತರ ಮಗಳು ಏನೋ ಪಿಯೋನವನ್ನ ಪ್ಲೇ ಮಾಡ್ತಿರೋದನ್ನ ನೋಡ್ಬಿಟ್ಟು ಹತ್ರ ಬಂದು ನೋಡಿದ್ರೆ ಮಗನ ಜೊತೆ ಊತ ಹಾಕಿದ ಹುಲಿಗೊಂಬೆ ಈ ಜಾಗದಲ್ಲಿ ಇರೋದನ್ನು ನೋಡಿ ತುಂಬಾನೇ ಶಾಕ್ ಆಗ್ತಾರೆ. ಇದು ಹೇಗೆ ಇಲ್ಲಿಗೆ ಬಂತು ಅಂತ ಕೇಳ್ಬೇಕಾದ್ರೆ ಮಗು ಏನೂ ಮಾತಾಡೋದಿಲ್ಲ, ಸೈಲೆಂಟ್ ಆಗಿರುತ್ತೆ. ಹೇಳು ಅಂತ ಕೇಳಿದ್ರೆ, ನಾನು ನಿಮ್ಮ ಹತ್ರ ಒಂದು ಸೀಕ್ರೆಟ್ ಅನ್ನ ತೋರಿಸ್ತೀನಿ ಅಮ್ಮ, ಆದ್ರೆ ನೀವು ಅದನ್ನ ಯಾರಿಗೂ ಹೇಳ್ಬಾರ್ದು. ಕೆಲಸದ ಆಂಟಿ ಕೊಟ್ರೆ ಈ ಗೊಂಬೆನ ಅಂತ ಕೇಳಿದ್ರೆ ಇಲ್ಲ ಅಂತ ಹೇಳುತ್ತೆ ಮಗು. ಆವಾಗ್ಲೇ ಹೀರೋಯಿನ್ ಒಂದು ವಿಷಯವನ್ನ ಕೂಡ ಗಮನಿಸ್ತಾ
ಹೇಳ್ತಾರೆ. ಇವಾಗ ಪಿಯೋನವನ್ನ ಬಾರಿಸ್ತಿರೋದು ಬರೀ ಮಗಳು ಮಾತ್ರ ಇಲ್ಲ, ಸತ್ತೋಗಿದ್ದ ಮಗ ಕೂಡ. ಯಾಕೆಂದ್ರೆ ಪಿಯೋನೋ ಆಟೋಮೆಟಿಕ್ ಪ್ಲೇ ಆಗ್ತಿರುತ್ತೆ, ಅದಾಗಿದ್ದೇ ಹಾಡ್ ಬಾರಿಸ್ತಿರುತ್ತೆ. ಅನ್ನ ಬಂದ್ಬಿಟ್ಟ ಅಮ್ಮ ಅಂತ ಹೇಳುತ್ತೆ ಮಗು. ಇದನ್ನ ಕೇಳಿ ಅಮ್ಮನಿಗೂ ತುಂಬಾನೇ ಆಶ್ಚರ್ಯವಾಗ್ತಿರುತ್ತೆ. ಫಸ್ಟ್ ಕೆಲಸವಾಗಿ ಆ ಹುಳಿಗೊಂಬೆಯನ್ನ ತಗೊಂಡು ಹೋಗಿ ತೊಳೆದು ಖುಷಿ ಆಗ್ತಾರೆ. ಮಗುವನ್ನ ಮಲಗಿಸ್ಬೇಕಾದ್ರೆ ಅನ್ನ ಮತ್ತೆ ಬಂದ್ಬಿಟ್ಟಿದ್ದಾನೆ ಅನ್ನೋ ವಿಷಯವನ್ನ ನೀವು ಅಪ್ಪ ಹತ್ರ ಹೇಳಲ್ಲ ಅಲ್ವಾ ಅಮ್ಮ ಅಂತ ಮಗಳು ಕೇಳ್ತಾಳೆ. ಯಾಕಮ್ಮ ನೀನು ಆ ರೀತಿ ಕೇಳ್ತಿದ್ಯಾ ಅಂತ ಹೀರೋಯಿನ್ ಕೇಳಿದ್ರೆ, ಇಲ್ಲ ಅನ್ನ ಹೌಸ್ಕೊಂಡಿದ್ದಾನೆ, ನಿನ್ನ ಹತ್ರ ಕೂಡ ಹೇಳ್ಬಾರ್ದು ಅಂತ ಹೇಳಿದ್ದ, ಆದ್ರೆ ನೀವು ಹೇಗೋ ಕಂಡು ಬಿಟ್ರಿ. ಸರಿ ಓಕೆ, ಅನ್ನನೇ ಯಾವಾಗ ಅಪ್ಪನ ಹತ್ರ ಹೇಳ್ಬೇಕು ಅಂತಾನೋ ಈ ವಿಷಯವನ್ನ ಆವಾಗ ನಾವು ಹೇಳ್ಕೊಳ್ಳೋಣ, ಅಲ್ಲಿಯವರೆಗೂ ನೀವು ಯಾರ ಹತ್ರನೂ ಹೇಳ್ಬಾರ್ದು ಅಂತ ಅಮ್ಮನ ಹತ್ರ ಪ್ರಾಮಿಸ್ ಅನ್ನ ತಗೊಳುತ್ತೆ ಮಗು. ಇವರು ಪ್ರಾಮಿಸ್ ಅನ್ನ ಮಾಡ್ಕೊಟ್ಬಿಟ್ಟು ಮಗುವನ್ನ ಮಲಗಿಸ್ಬಿಟ್ಟು ಆಮೇಲೆ ಆ ಹುಳಿಗೊಂಬೆಯನ್ನ ತಗೊಂಡು ಅದೇ ಸ್ಟೆಪ್ಸ್ ಮೇಲೆ ಹತ್ತಿ ಹೋಗ್ತಾರಲ್ವಾ, ಆ ರೀತಿ ಹೋಗ್ಬೇಕಾದ್ರೆ ಅಲ್ಲಿ ಒಂದು ರೂಮ್ ಇರ್ತಿದೆ, ಅದು ಅವರ ಮಗನ ರೂಮ್ ಅನ್ಸುತ್ತೆ. ಸೊ ಹುಳಿಗೊಂಬೆಯನ್ನ ತಗೊಂಡು ಹೋಗಿ ಅದ್ರ ಒಳಗಡೆ ಇಟ್ಬಿಟ್ಟು ಚೆನ್ನಾಗಿ ಮಲಗಿ ನಿದ್ದೆ ಮಾಡ್ಬೇಕು ಅಂತ ಮಗನ ಆತ್ಮ ಹತ್ರ ಮಾತಾಡ್ತಿದ್ದಾರೆ ಅನ್ಸುತ್ತೆ ಹೀರೋಯಿನ್. ಆವಾಗ ದಿ ಜಂಗಲ್ ಬುಕ್ ಅನ್ನುವ ಒಂದು ಬುಕ್ ಮಾತ್ರ ಕೆಳಗಡೆ ಬೀಳುತ್ತೆ. ಅಲ್ಲಿರುವ ಚೇರ್ ಒಂದು ಆಟೋಮೆಟಿಕ್ ಮೂವ್ ಆಗುತ್ತೆ. ಹಾಗಂದ್ರೆ ಏನರ್ಥ, ನನಗೆ ಈ ಕಥೆಯನ್ನು ಓದಿ ಹೇಳು ಅಂತ ಮಗು ಕೇಳ್ಕೊತಿದೆ ಅನ್ಸುತ್ತೆ ಸತ್ತೋಗಿರುವ ಹುಡುಗ. ಆಲಿವರು ಅದನ್ನ ಅರ್ಥ ಮಾಡ್ಕೊಂಡ ಅಮ್ಮ ಆ ಚೇರ್ ಅಲ್ಲಿ ಕೂತು ಆ ಬುಕ್ ಅನ್ನು ಓದಿ ಕಥೆಯನ್ನು ಹೇಳೋದಕ್ಕೆ ಶುರು ಮಾಡ್ತಾರೆ. ಆವಾಗ ಅಪ್ಪ ಸ್ಟೋರ್ ರೂಮ್ ಕಡೆಗೆ ಬರ್ತಾರೆ. ತಗೊಂಡು ಬಂದಿರುವ ಥಿಂಗ್ಸ್ ಎಲ್ಲವನ್ನು ಸ್ಟೋರ್ ರೂಮ್ ಅಲ್ಲಿ ಹಾಕಿಡ್ತಾರೆ. ತುಂಬಾನೇ ಹಳೆ ಕಾಲದ ವಸ್ತುಗಳನ್ನೆಲ್ಲ ತಗೊಂಡು ಮತ್ತೆ ರೀಸೇಲ್ ಮಾಡ್ತಿದ್ದಾರೆ ಅನ್ಸುತ್ತೆ. ಯಾಕೆಂದ್ರೆ ಅವರು ಇವಾಗ ತಗೊಂಡು ಬಂದು ಸ್ಟೋರ್ ಮಾಡ್ತಿರುವ ಥಿಂಗ್ಸ್ ಅನ್ನೆಲ್ಲ ನೋಡ್ಬೇಕಾದ್ರೆ ಹಳೆ ಕಾಲದ ವಸ್ತುಗಳ ರೀತಿನೇ ಕಾಣ್ತಿದೆ. ಅದೇ ಸಮಯದಲ್ಲಿ ಇವರ ಮನೆ ಒಳಗಡೆನೆ ಒಂದು ಮರ ಇರುತ್ತೆ. ಆ ಮರದಿಂದ ಕೆಳಗಡೆ ಬೀಳುವ ಲೀವ್ಸ್ ಎಲ್ಲ ಕೆಳಗಡೆ ಬಿದ್ದಿದ ತಕ್ಷಣ ಒಣಗೋಗಿ ರೋಲ್ ಆಗ್ತಿರುತ್ತೆ. ರಾತ್ರಿ ಅಮ್ಮ ಮಲ್ಗಿ ನಿದ್ದೆ ಮಾಡ್ತಿರ್ಬೇಕಾದ್ರೆ ರೋಲ್ ಮಾಡಿ ಈ ಕಡೆ ಕಂಡ್ಬಿಡ್ತಾರೆ. ನೋಡಿದ್ರೆ ಆಪೋಸಿಟ್ ಅಲ್ಲೇ ಅವರ ಮುಖದ ಹತ್ರನೇ ಆ ಹುಳಿಗೊಂಬೆ ಇರುತ್ತೆ. ಅಪ್ಪನಿಗೂ ಅಮ್ಮನಿಗೂ ಮಧ್ಯದಲ್ಲಿ ಆ ಹುಳಿಗೊಂಬೆ ಇರುತ್ತೆ. ಲೋ ಮಗನೇ ಎಲ್ಲೋ ಇರ್ತಾ ಇದೆಯಾ ಅಂತ ಕೇಳ್ತಾರೆ ಅಮ್ಮ. ನೋಡಿದ್ರೆ ಸ್ಕ್ರೀನ್ ಆ ಕಡೆ ಮಗ ಇರೋ ರೀತಿ ಕಾಣ್ತಿಲ್ಲ, ಬೇರೆ ಯಾವ್ದೋ ರೂಪ ಹಾಗೆ ಇವರ ಹತ್ರ ಬರ್ತಿರುತ್ತೆ ಅಂತ ದೊಡ್ಡದಾಗಿ ಶಾಕ್ ಆಗಿ ಎದ್ದೇಳ್ತಾರೆ. ನೋಡಿದ್ರೆ ಇದು ಕಣ್ಸು, ಕೆಟ್ಟ ಕಣ್ಸನ್ನು ಕಂಡ್ಬಿಟ್ಟೆ ಅಂತ ಹೇಳ್ತಿರ್ತಾರೆ. ಗಂಡನು ಅದಕ್ಕೆ ಸಮಾಧಾನ ಮಾಡ್ತಾನೆ, ಏನು ತೊಂದ್ರೆ ಇಲ್ಲ ಅಂತ. ಮನೇಲಿ ನೋಡಿದ್ರೆ ಇವ್ರುಗಳು ಮನೇಲಿ ಬೆಳೆಸ್ತಾ ಇರುವ ಗಿಡಗಳು ಎಲ್ಲವೇ ಒಣಗೋಗ್ಬಿಟ್ಟಿರುತ್ತೆ. ನಂತರ ಹೊರಗಡೆ ಬಂದು ನೋಡ್ಬೇಕಾದ್ರೆ ಹೊರಗಡೆ ಇರುವ ಗಿಡಗಳು ಕೂಡ ಒಣಗೋಗ್ಬಿಟ್ಟಿರುತ್ತೆ. ಹೊರಗಡೆ ಒಂದು ತೊಟ್ಟಿ ಮಡಗಿರ್ತಾರೆ, ಅದ್ರಲ್ಲಿರುವ ಮೀನುಗಳು ಕೂಡ ಸತ್ತೋಗ್ಬಿಟ್ಟಿರುತ್ತೆ. ಕೆಲವು ತಪ್ಪಾಗಿರ್ತಿದೆ ಅಂತ ಕೆಲಸದವರು ಯೋಚನೆ ಮಾಡ್ತಾರೆ. ಮನೆಯಲ್ಲಿ ಲವ್ ಬರ್ಡ್ಸ್ ಅನ್ನೆಲ್ಲ ಸಾಕಿರ್ತಾರೆ, ಆ ಪಕ್ಷಿಗಳು ಕೂಡ ಸತ್ತೋಗ್ಬಿಟ್ಟಿರುತ್ತೆ. ಆಮೇಲೆ ಕೆಲಸದ ಆಂಟಿನೂ ಹೀರೋಯಿನ್ ಹತ್ರ ಬಂದು ಈ ರೀತಿ ಮೀನುಗಳೆಲ್ಲ ಸತ್ತೋಗ್ಬಿಟ್ಟಿದೆ, ಗಿಡಗಳೆಲ್ಲ ಒಣಗೋಗ್ಬಿಟ್ಟಿದೆ, ಪಕ್ಷಿಗಳೆಲ್ಲ ಸತ್ತೋಗ್ಬಿಟ್ಟಿದೆ ಅಂತ ಅಪ್ಡೇಟ್ ಅನ್ನ ಕೊಡ್ತಾರೆ. ಇದನ್ನ ಕೇಳುವ ಹೀರೋಯಿನ್ಗೂ ತುಂಬಾನೇ ಆಶ್ಚರ್ಯವಾಗ್ತಿರುತ್ತೆ, ಶಾಕ್ ಆಗ್ತಾರೆ. ಸಡನ್ ಆಗಿ ಕೆಲಸದ ಆಂಟಿ ಒಂದು ಸೆಕೆಂಡ್ ಹೀರೋಯಿನ್ ಅನ್ನ ಗುರಾಯಿಸ್ತಾರೆ. ಏನಾದ್ರೂ ಸತ್ತೋಗ್ಬಿಟ್ರೆ ಅದನ್ನ ತಂದು ಗಂಗೆ ನದಿಗೆ ಹಾಕ್ತಾರೆ ಅನ್ಸುತ್ತೆ ಆ ಏರಿಯಾದವರು. ಅದೇ ರೀತಿನೇ ಇವಾಗ ಮಗು ಕೂಡ ತಗೊಂಡ್ ಬಂದು ಹಾಕುತ್ತೆ. ಆವಾಗ ಒಬ್ಬ ಅಗೋರಿ ದೂರದಲ್ಲಿ ನಿಂತು ಹೀರೋಯಿನ್ಗೆ ಕೈಯನ್ನು ತೋರಿಸ್ತಿರ್ತಾನೆ. ಹಾಗಿರ್ಬೇಕಾದ್ರೆ ನೆಕ್ಸ್ಟ್ ಸೆಕೆಂಡ್ ಇನ್ನೊಬ್ಬ ಅಗೋರಿ ಪಕ್ಕದಲ್ಲಿ ನಿಂತಿರ್ತಾನೆ. ಹೀರೋಯಿನ್ ಹಿಂದೆ ತಿರುಗಿದ ತಕ್ಷಣ ಅವಳ ನೆತ್ತಿಗೆ ಕೈಯನ್ನು ಇಟ್ಟು ಆಶೀರ್ವಾದ ಮಾಡ್ತಾನೆ. ಹೆದರಿದ ಹೀರೋಯಿನ್ ಮಗಳನ್ನ ಕರ್ಕೊಂಡು ಓಡಿ ಹೋಗ್ಬಿಡ್ತಾರೆ. ಅಗೋರಿ ಮುಟ್ಟಿದ ಜಾಗವನ್ನೆಲ್ಲ ಒರೆಸ್ಕೊತಾಳೆ. ಆ ರೀತಿ ಬರ್ತಿರ್ಬೇಕಾದ್ರೆ ಒಂದು ಜಾಗದಲ್ಲಿ ಆಕ್ಸಿಡೆಂಟ್ ಅಲ್ಲಿ ಸತ್ತೋಗಿರುವ ಬಾಡಿ ನಮ್ಮ ಹೀರೋಯಿನ್ ಆ ಜಾಗಕ್ಕೆ ಬಂದಿದ ತಕ್ಷಣ ಪಟಾರ್ ಅಂತ ತಲೆಯನ್ನು ತಿರುಗಿಸಿ ಅವಳನ್ನು ಗುರಾಯಿಸಿ ನೋಡುತ್ತೆ. ಅದನ್ನು ನೋಡಿ ಹೀರೋಯಿನ್ ಇನ್ನವೇ ಹೆದರ್ಕೋತಾಳೆ. ಮಗಳನ್ನ ಕರ್ಕೊಂಡು ಮತ್ತೆ ಓಡು. ಇವಾಗ ಮನೆಗೆ ಬಂದಾಯ್ತು. ಬಂದಿದ ತಕ್ಷಣ ಅಗೋರಿ ಟಚ್ ಮಾಡಿದ ಜಾಗವನ್ನ ನೀರನ್ನ ಹಾಕಿ ತೊಳಿತಾಳೆ. ಅವತ್ತು ರಾತ್ರಿ ನೋಡಿದ್ರೆ ಜೋರು ಮಳೆ. ತಂಗಿ ಹುಡುಗಿ ಅವರ ಅಣ್ಣನನ್ನ ಹುಡುಕ್ತಿರ್ತಾಳೆ. ಆಟಾಡುವ ಅಣ್ಣ ಅಂತ ಕರೀತಿರ್ತಾಳೆ. ಆವಾಗ ಹಾಲ್ ಇರುವ ಫ್ಯಾನ್ ಆಟೋಮೆಟಿಕ್ ಆನ್ ಆಗಿ ರನ್ ಆಗ್ತಿರುತ್ತೆ. ಹಾಗಾದ್ರೆ ಏನಂತ ಅರ್ಥ, ಟಿವಿನ ನೋಡೋಣ ಅಂತ ಹೇಳಿದಾನೆ ಹುಡುಗ. ಸೊ ಮಗುನು ಕೂತು ಟಿವಿನ ನೋಡ್ತಿರುತ್ತೆ. ಆವಾಗ ಸೈಡ್ ಅಲ್ಲಿ ಒಂದು ರೂಪ ನಿಂತಿರೋ ರೀತಿ ಕಾಣುತ್ತೆ. ನೆಕ್ಸ್ಟ್ ಸೆಕೆಂಡ್ ಕಾಣೋದಿಲ್ಲ. ಆ ಸಿಡ್ಲಿನ ಬೆಳಕಿನಲ್ಲಿ ಮಾತ್ರ ಅಣ್ಣನ ರೂಪ ಸಡನ್ ಆಗಿ ಕಾಣಿಸ್ಕೊಳ್ಳುತ್ತೆ. ನೆಕ್ಸ್ಟ್ ಸೆಕೆಂಡ್ ನೋಡಿ ಮತ್ತೆ ಸಿಡ್ಲು ಬೀಳ್ಬೇಕಾದ್ರೆ ಪಕ್ಕದಲ್ಲಿ ಇರ್ತಾನೆ ಹುಡುಗಿಗೆ. ಬಾಡಿ ಫುಲ್ ಕೊಳ್ತೋಗ್ಬಿಟ್ಟಿದೆ ನೋಡಿ. ನಂತರ ಮಗುಗೆ ಸ್ನಾನವನ್ನ ಮಾಡಿ ಕೊಡೋಣ ಅಂತ ನೋಡಿದ್ರೆ ಯಾರೋ ಮಗುವಿನ ಶೋಲ್ಡರ್ ಅಲ್ಲಿ ಕಚ್ಚಿಟ್ಟಿರೋ ರೀತಿ ಕಾಣುತ್ತೆ. ಏನಮ್ಮ ಆಯ್ತು ಅಂತ ಕೇಳಿದ್ರೆ, ಅಣ್ಣನನ್ನ ಬರ್ತಾ ಬರ್ತಾ ನನಗೆ ಒಂದು ಚೂರು ಇಷ್ಟನೇ ಆಗ್ತಾ ಇಲ್ಲ, ಕೊಚ್ಚಿಟ್ಬಿಟ್ಟ, ತುಂಬಾನೇ ಅಗ್ರೆಸಿವ್ ಆಗಿ ಬಿಹೇವ್ ಮಾಡ್ತಿದ್ದಾನೆ. ಅಮ್ಮನಿಗೂ ತುಂಬಾನೇ ಭಯವಾಗೋದಕ್ಕೆ ಶುರುವಾಗುತ್ತೆ. ಸೊ ಅಣ್ಣನ ರೂಮಿಗೆ ಹೋಗ್ತಾಳೆ. ಏನಕ್ಕಾಗಿ ತಂಗಿಗೆ ನೀನು ಕಚ್ಚಿಟ್ಟಿದ್ಯಾ ಆ ರೀತಿ ನೀನು ಮಾಡಬಾರ್ದು ಅಂತ ಹೇಳ್ಬೇಕಾದ್ರೆ ಮತ್ತೆ ಇನ್ನೊಂದು ಕತೆ ಬುಕ್ ಬಂದು ಕೆಳಗಡೆ ಬೀಳುತ್ತೆ. ಚಾರು ಅವಳ ಹತ್ರ ಬರುತ್ತೆ. ಆಟೋಮೆಟಿಕ್ ಹೀರೋಯಿನ್ ಅನ್ನ ಅದರಲ್ಲಿ ಕೂರಿಸುತ್ತೆ. ಮಗ ಅಲ್ಲೇನೆ ಇರ್ತಿದ್ದಾನೆ ಅನ್ಸುತ್ತೆ. ಆದ್ರಿಂದ ನಮ್ಮ ಹೀರೋಯಿನ್ ಇಲ್ಲ ಇವತ್ತು ನನಗೆ ಕತೆ ಓದೋದಕ್ಕೆ ಇಂಟ್ರೆಸ್ಟ್ ಇಲ್ಲ, ಮೂಡಿಲ್ಲ ಅಂತ ಹೇಳಿ ಅಲ್ಲಿಂದ ಎದ್ದು ಹೊರಡ್ಬೇಕಾದ್ರೆ ಡೋರ್ ಫಟಾರ್ ಅಂತ ಆಟೋಮೆಟಿಕ್ ಲಾಕ್ ಆಗುತ್ತೆ. ಇನ್ನೊಂದು ಬುಕ್ ಬಂದು ಬೀಳುತ್ತೆ. ಸರಿ ಕಣೋ, ಆಯ್ತು, ನೀನು ಕೇಳೋ ರೀತಿ ನಾನು ಬುಕ್ ಅನ್ನು ಓದಿ ಕಥೆಯನ್ನ ಹೇಳ್ತೀನಿ, ಆದ್ರೆ ತಂಗಿಯನ್ನ ನೀನು ಏನನ್ನು ಮಾಡಬಾರ್ದು ಆಯ್ತಾ, ಪ್ರಾಮಿಸ್ ಮಾಡ್ಕೊಡು, ನಾನು ಓದುತ್ತೀನಿ ಅಂತ ಹೇಳ್ಬೇಕಾದ್ರೆ ಚೇರ್ ಮತ್ತೆ ಮೂವ್ ಆಗುತ್ತೆ. ಸೊ ಹುಡುಗ ಒಪ್ಕೊಬಿಟ್ಟಿದ್ದಾನೆ ಅನ್ಸುತ್ತೆ ಆ ಕಂಡೀಷನ್ಗೆ. ಆದ್ರಿಂದ ಹೀರೋಯಿನ್ ಚೇರ್ ಅಲ್ಲಿ ಕೂತು ಬುಕ್ ಅನ್ನು ಓದಿ ಕಥೆಯನ್ನು ಹೇಳ್ತಿರ್ತಾರೆ. ಕಥೆನ ಎಷ್ಟೊತ್ತು ಓದ್ತಿದ್ರೋ ಏನೋ ಗೊತ್ತಿಲ್ಲ, ಫುಲ್ ಆಗಿ ಓದ್ಬಿಟ್ಟು ಹೊರಗಡೆ ಬರ್ತಾರೆ. ಡೋರ್ ಅನ್ನು ಕ್ಲೋಸ್ ಮಾಡಿ ಹೊರಗಡೆ ಬರ್ಬೇಕಾದ್ರೆ ಗಂಡ ಫೋನ್ ಕಾಲ್ ಮಾಡ್ತಾನೆ. ಏನಮ್ಮ ಮಾಡ್ತಿದ್ಯಾ? ಸರಿ, ನಾನು ಬರೋದಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ, ಜೋಪಾನವಾಗಿರಿ ಅಂತ ಹೇಳ್ಬೇಕಾದ್ರೆ, ಸರಿ ನಿಮಗೆ ಊಟವನ್ನ ಬಿಸಿ ಮಾಡಿ ಇಡ್ಲಾ ಅಂತ ಹೀರೋಯಿನ್ ಕೇಳಿದ್ರೆ, ಇಲ್ಲ ಪರವಾಗಿಲ್ಲ, ನಾನು ಹೊರಗಡೆ
ಹೊರಗಡೆ ಊಟ ಮಾಡ್ಕೋತೀನಿ, ನಾನು ನಿನ್ನನ್ನು ತುಂಬಾನೇ ಮಿಸ್ ಮಾಡ್ಕೋತಿದ್ದೀನಿ ಅಂತ ಹೇಳ್ತಾನೆ ಹಸ್ಬೆಂಡ್. ನಾನುವೇ ನಿಮ್ಮನ್ನ ಮಿಸ್ ಮಾಡ್ಕೋತೀನಿ ಅಂತ ಹೇಳ್ತಾರೆ ಹೀರೋಯಿನ್. ನಂತರ ಫೋನ್ ಅನ್ನು ಕಟ್ ಮಾಡ್ಬಿಟ್ಟು ಹಿಂದೆ ತಿರುಗಿ ನೋಡಿದ್ರೆ ಕ್ಲೋಸ್ ಮಾಡಿದ್ದ ಡೋರು ಓಪನ್ ಆಗಿರುತ್ತೆ. ಸೊ ಮತ್ತೆ ಡೋರ್ ಅನ್ನು ಕ್ಲೋಸ್ ಮಾಡ್ಬಿಟ್ಟು ಮಗಳ ಹತ್ರ ಬಂದು ಮಲಗಿರ್ತಾರೆ. ಜೋರು ಮಳೆ ಬರ್ತಿರುತ್ತೆ. ಕೆಳಗಡೆಯಿಂದ ಪಿಯೋನವನ್ನ ಯಾರೋ ಬಾರಿಸೋ ರೀತಿ ಸದ್ದಾಗ್ತಿರುತ್ತೆ. ಸೊ ಮಗನೇನೆ ಮ್ಯೂಸಿಕ್ ಅನ್ನು ಬಾರಿಸಿದ್ದಾನೆ ಅನ್ನೋದನ್ನ ಅರ್ಥ ಮಾಡ್ಕೊಂಡು ಕೆಳಗಡೆ ಇಳಿದು ಬರ್ತಾರೆ ಹೀರೋಯಿನ್. ಕೆಳಗಡೆ ಬಂದು ನೋಡಿದ್ರೆ ಆ ಹುಲಿ ಗೊಂಬೆಯನ್ನ ಬೆರ್ರಿ ಯಾರೋ ಅರ್ದು ಬೀಸಾಕಿರ್ತಾರೆ. ಹಾಗಾದ್ರೆ ಇವರ ಮಗ ತುಂಬಾ ಕೋಪದಲ್ಲಿ ಇರ್ತಿದಾನೋ? ಮೇ ಬಿ ಇರ್ಬೇಕು. ಹೊರಗಡೆ ಯಾರು ನಿಂತಿದ್ದಾರೆ ಅಂತ ಡೋರ್ ಅನ್ನು ಓಪನ್ ಮಾಡಿ ಹೊರಗಡೆ ನೋಡಿದ್ರೆ ಒಬ್ಬರು ಅಗೋರಿ ನಿಂತಿರ್ತಾರೆ. ಇಲ್ಲಿಂದ ಹೋಗ್ತಿರೋ ಇಲ್ವೋ, ಇಲ್ಲ ನಾನು ಪೊಲೀಸನ್ನ ಕರೀಲ ಅಂತ ಹೇಳಿದ್ರೆ ಇದಕ್ಕೆಲ್ಲ ಅಗೋರಿ ಹೆದರ್ಕೊಳ್ಳೋ ರೀತಿ ಕಾಣ್ತಿಲ್ಲ. ಆಗಿರ್ಬೇಕಾದ್ರೆ ಅಗೋರಿ ಕೈಯನ್ನ ಮಾತ್ರ ನೀಡಿ ಏನೋ ಒಂದು ವಿಷಯವನ್ನ ತೋರಿಸ್ತಾರೆ. ಆ ಕಡೆ ಹೀರೋಯಿನ್ ತಿರುಗಿ ನೋಡ್ತಾಳೆ. ನೋಡಿದ್ರೆ ತುಂಬಾನೇ ಕ್ರೂರವಾಗಿ ಘೋರವಾಗಿ ಏನೋ ಒಂದು ವಿಷಯ ನಿಂತಿರುತ್ತೆ. ಒಂದು ಸೆಕೆಂಡ್ ನಡ್ಗೋಗ್ಬಿಡ್ತಾಳೆ ಹೀರೋಯಿನ್. ಬೇರೆ ಬೇರೆ ನಮ್ಮ ಹೀರೋಯಿನ್ ಅನ್ನ ಚೇಸ್ ಮಾಡಿ ಹತ್ರ ಬರುತ್ತೆ. ಎರಡು ಕೈಯಿಂದ ತೊಳ್ಕೊಂಡೇ ಬರ್ತಿರುತ್ತೆ. ಆದ್ರೆ ಇನ್ನ ಎರಡು ಕೈ ಅದರ ಮುಖವನ್ನ ಕವರ್ ಮಾಡ್ಕೊಂಡಿರುತ್ತೆ. ಆಲ್ರೆಡಿ ಒಂದು ಶಿಲ್ಪಿಯನ್ನ ಟೆಂಪಲ್ ಒಳಗಡೆ ನೋಡಿದ್ವಲ್ಲ, ಆ ರೀತಿ ಹೆದರಿದ ಹೀರೋಯಿನ್ ನೆಕ್ಸ್ಟ್ ಸೆಕೆಂಡ್ ನೋಡ್ಬೇಕಾದ್ರೆ ಆ ಘೋರವಾದ ರೂಪವನ್ನ ಕಾಣ್ತಿಲ್ಲ. ಈ ಕಡೆ ನೋಡಿದ್ರೆ ಆ ಗೋರಿಯನ್ನು ಕಾಣ್ತಿಲ್ಲ. ಸರಿ ಅಂತ ಹೆದರಿ ಮನೆ ಒಳಗಡೆ ಹೋಗಿ ಡೋರ್ ಅನ್ನು ಕ್ಲೋಸ್ ಮಾಡ್ಕೋತಾಳೆ. ಆವಾಗ್ಲೇ ಆ ಜಾಗಕ್ಕೆ ಕೆಲಸದ ಆಂಟಿ ಬಂದು ಹೀರೋಯಿನ್ ಅನ್ನು ಗುರಾಯಿಸಿ ಏನನ್ನ ಮಾಡಿ ಇಟ್ಟಿದ್ಯಾ ನೀನು ಅಂತ ಸದ್ ಮಾಡ್ಕೊಂಡೆ ಹತ್ರ ಬರ್ತಾರೆ. ಸತ್ತೋಗಿದ್ದ ನಿನ್ನ ಮಗಳನ್ನ ಮತ್ತೆ ರಿಟರ್ನ್ ತಂದ್ಬಿಡ್ಬೋದು ಅಂತ ನೀನು ಅನ್ಕೋಬಿಟ್ಟ. ಅದನ್ನ ದಾಟಿ ಅವರನ್ನ ನೀನು ಕರ್ಕೊಂಡ್ ಬಂದ್ರು ಕೂಡ ಅವರು ಸಾಯೋಕು ಮುಂಚೆ ಯಾವ ಮನಸ್ಥಿತಿಯಲ್ಲಿ ಇರ್ತಿದ್ರು ಅದೇ ಸ್ಥಿತಿಯಲ್ಲಿ ಇರ್ತಾರೆ ಅಂತ ನೀನು ಅನ್ಕೋಬಿಟ್ಟ. ನೀನು ಮಾಡಿರುವ ಈ ಆಕ್ಷನ್ಗೆ ರಿಯಾಕ್ಷನ್ ಇರೋದಿಲ್ಲ ಅಂತ ಅನ್ಕೋತಿದ್ಯಾ? ನಾರ್ಮಲ್ ಆಗಿ ಹಿಂದುವಾಗಿರುವ ನಮಗೆಲ್ಲ ಒಂದು ನಂಬಿಕೆ ಇರ್ತಾ ಇದೆ, ಸತ್ತವರು ನೆಕ್ಸ್ಟ್ ಮತ್ತೆ ಒಂದು ಪುನರ್ಜನ್ಮವನ್ನ ತಗೋತಾರೆ, ಬೇರೆ ಎಲ್ಲಾದ್ರೂ ಮಗುವಾಗಿ ಹುಡ್ತಾರೆ ಅಂತ. ಆದ್ರೆ ಆ ರೀತಿಯ ಒಂದು ಮತ್ತೆ ಮರುಜನ್ಮದ ಬದುಕು ನಿನ್ನ ಮಗನಿಗೆ ಇನ್ಮುಂದೆ ಇಲ್ವೇ ಇಲ್ಲ. ಯಾಕೆಂದ್ರೆ ಅವನು ಮತ್ತೆ ಇದೇ ಪ್ರಪಂಚಕ್ಕೆ ರಿಟರ್ನ್ ಬಂದ್ಬಿಟ್ಟಿದ್ದಾನೆ. ನೀನು ಏನಾದ್ರೂ ವಿಚಿತ್ರವಾದ ಕ್ರೂರವಾದ ರೂಪವನ್ನು ನೋಡ್ದ ಅಂತ ಕೇಳಿದ್ರೆ ನಮ್ಮ ಹೀರೋಯಿನ್ ಹೆದರ್ತಿರ್ತಾಳೆ. ಅದನ್ನು ನೋಡಿ ನೀ ಕೆಲಸದ ಆಂಟಿ ಅರ್ಥ ಮಾಡ್ಕೋತಾಳೆ. ನೀನು ನೋಡಿದ ರೂಪ ಅದರ ಹೆಸರು ಮಿತ್ರು. ಅವರೇ ದೆವ್ವದ ಪ್ರಪಂಚದ ಗೇಟ್ ಕೀಪರ್. ಸತ್ತೋಗಿ ಆತ್ಮವಾಗಿ ಬಂದಿರುವ ನಿನ್ನ ಮಗನನ್ನ ಮತ್ತೆ ರಿಟರ್ನ್ ಆ ಪ್ರಪಂಚಕ್ಕೆ ಹೋಗಲ್ಲ ಅಂತ ಹಠ ಮಾಡ್ತಿರುವ ನಿನ್ನ ಮಗನನ್ನ ಮತ್ತೆ ಆ ದೆವ್ವದ ಪ್ರಪಂಚದ ಒಳಗಡೆನೆ ಕರ್ಕೊಂಡು ಹೋಗೋದಕ್ಕಾಗಿ ಗೇಟ್ ಕೀಪರ್ ಸೆಕ್ಯೂರಿಟಿ ಮಿತ್ರು ಬಂದಿದ್ದಾರೆ. ಅಡ್ಡ ಯಾರೇ ಬಂದ್ರು ಎಲ್ಲರ ಕಥೆಯನ್ನು ಮುಗಿಸ್ಬಿಡ್ತಾಳೆ. ಅದು ಚೆನ್ನಾಗಿ ನಿನಗೆ ನೆನ್ಪಿರ್ಲಿ, ಇಲ್ಲಿ ಇರ್ತಿರೋದು ನಿನ್ನ ಮಗ ಇಲ್ಲ, ಇಲ್ಲಿ ಇರ್ತಿರೋದು ಆತ್ಮ. ಅದೊಂದು ದೆವ್ವ. ಅವನಿಗೆ ಸ್ವಂತವಾಗಿರೋದು ಎಲ್ಲವನ್ನು ನಾಶ ಮಾಡ್ಬಿಡು, ಬೆಂಕಿ ಇಟ್ಬಿಡು, ಸುಟ್ಟಾಕ್ಬಿಡು. ಅವನ ಫೋಟೋ ಕೂಡ ಒಂದುವೇ ಈ ಜಾಗದಲ್ಲಿ ಇರಬಾರ್ದು, ಎಲ್ಲವನ್ನು ಸುಟ್ಟಾಕ್ಬಿಡು. ಇವು ಎಲ್ಲವೇನೆ ಅವನನ್ನ ಇಲ್ಲಿಂದ ಹೋಗೋದಕ್ಕೆ ಬಿಡದೆ ಟೈಟ್ ಆಗಿ ಹಿಡಿದಿಟ್ಕೊಂಡಿರೋದು. ಅಂದ್ರೆ ಅವನು ನೆನಪಾಗಿರ್ತಾ ಇರುವ ಥಿಂಗ್ಸ್, ಅವನ ವಿಷಯಗಳು, ಅವು ಎಲ್ಲವನ್ನು ದಾಟಿ ಸತ್ತವರ ಪ್ರಪಂಚಕ್ಕೇನೆ ಅವನು ರಿಟರ್ನ್ ಹೋಗ್ಬಿಡ್ಬೇಕು ಅಂತ ನೀನುವೇ ಬೇಡ್ಕೋ ಅಂತ ಹೇಳಿದ್ರೆ ಅದಕ್ಕೆ ಹೀರೋಯಿನ್ ಏನನ್ನು ಮಾತಾಡದೆ ಬೇರೆ ಬೇರೆನೆ ಸ್ಟೆಪ್ಸ್ ಅನ್ನ ಹತ್ತಿ ಮೇಲ್ಗಡೆ ಹೋಗ್ಬಿಡ್ತಾಳೆ. ನಿನಗೆ ಆ ದೇವಸ್ಥಾನದ ಬಗ್ಗೆನೇ ನಾನು ಹೇಳಿರಬಾರ್ದಾಗಿತ್ತು ಅಂತ ಬೇಜಾರಿಗೆ ಒಳಗಾಗ್ತಾರೆ ನಮ್ಮ ಕೆಲಸದ ಆಂಟಿ. ನಾನು ನಿನಗೆ ಹೆಲ್ಪ್ ಮಾಡೋದಾಗಿ ಅನ್ಕೋಬಿಟ್ಟು ವೀಕ್ ಆಗಿರ್ತಾ ಇರುವ ನಿನಗೆ ಐಡಿಯಾವನ್ನ ಕೊಟ್ಬಿಟ್ನಲ್ಲ, ಅದು ನನ್ನ ತಪ್ಪು ಅಂತ ಹೇಳಿ ತುಂಬಾನೇ ಬೇಜಾರಾಗ್ತಿರ್ತಾರೆ ಕೆಲಸದ ಆಂಟಿ. ಇಲ್ಲಿಗೆ ಬಂದು ನೋಡಿದ್ರೆ ಮಗಳು ಕಣ್ಣನ್ನ ಮುಚ್ಕೊಂಡು ಅಳ್ತಿರ್ತಾಳೆ. ಏನಾಯ್ತು ಅಂತ ಹೀರೋಯಿನ್ ಕೇಳ್ಬೇಕಾದ್ರೆ ಇನ್ನೊಂದು ಕಡೆಯಿಂದ ಮಗಳು ಬರ್ತಿರ್ತಾಳೆ, ಯಾಕಮ್ಮ ನನ್ನ ಕರೆದ್ರಿ ಅಂತ. ಹಾಗಾದ್ರೆ ಇಲ್ಲಿ ಕೂತು ಅಳ್ತಾ ಇರೋದು ಯಾರು? ನೋಡಿದ್ರೆ ದೆವ್ವ ಬಾಯನ್ನು ಓಪನ್ ಮಾಡುತ್ತೆ, ಅಷ್ಟು ದೊಡ್ಡದಾಗಿರುತ್ತೆ. ಅದು ಕಟ್ ಮಾಡಿದ್ರೆ ಅದನ್ನು ಇವಾಗ ಆ ಜಾಗದಲ್ಲಿ ಕಾಣ್ತಿಲ್ಲ. ನೆಕ್ಸ್ಟ್ ದಿನ ಫ್ಯಾಮಿಲಿಯಾಗಿ ಊಟ ಮಾಡೋದಕ್ಕಾಗಿ ಒಂದು ಹೋಟೆಲ್ಗೆ ಬಂದಿರ್ತಾರೆ. ರಿಲೇಟಿವ್ಸ್ ಅನ್ನ ಮೀಟ್ ಮಾಡಲಿದ್ದಾರೆ ಅನ್ಸುತ್ತೆ ಫ್ಯಾಮಿಲಿ. ಆದ್ರಿಂದ ಅಮ್ಮ ಮಗಳು ಈ ರೀತಿ ರಿಲೇಟಿವ್ಸ್ ಜೊತೆ ಪರಿಚಯವಾಗೋದು ಒಳ್ಳೇದು ತಾನೆ ಅಂತ ಹಸ್ಬೆಂಡ್ ಗೆ ಹೇಳ್ತಿರ್ತಾರೆ. ಮಗಳಿಗೆ ಬೇರೆ ಒಂದು ತಿಂಗಳು ರಜಾ ಇದೆ ಅಂತ ಮಾತಾಡ್ತಿರ್ಬೇಕಾದ್ರೆ ಸಡನ್ ಆಗಿ ತುಂಬಾನೇ ಜುರ್ಲೆಗಳು ಓಪನ್ ಮಾಡ್ಕೊಂಡು ಹೊರಗಡೆ ಬರೋ ರೀತಿನೋ ಇವ್ರುಗಳು ತಿಂತಾ ಇರುವ ಊಟದಲ್ಲೆಲ್ಲ ಇರೋ ರೀತಿ ನಮ್ಮ ಹೀರೋಯಿನ್ಗೆ ಮಾತ್ರ ಫೀಲ್ ಆಗ್ತಿರುತ್ತೆ. ಸೊ ಗಾಬರಿಯಾಗಿ ಮಾತಾಡ್ತಿರ್ಬೇಕಾದ್ರೆ ಸಡನ್ ಆಗಿ ಮಗಳನ್ನ ಕಾಣ್ತಿಲ್ಲ. ಎಲ್ಲಿ ಮಗಳನ್ನ ಕಾಣ್ತಿಲ್ವಲ್ಲ ಅಂತ ಅಲ್ಲಿ ಇಲ್ಲಿ ಅಂತ ಹುಡುಕಾಡ್ತಿರ್ತಾರೆ. ಸ್ಟ್ರೀಟ್ ಹುಡುಕ್ತಿರ್ತಾರೆ. ಎಲ್ಲೇ ಹುಡುಕಿದ್ರು ಮಗಳನ್ನ ಕಾಣ್ತಿಲ್ಲ. ಇವರಿಗೆ ಗಾಬರಿ ಜಾಸ್ತಿ ಆಗ್ತಿರುತ್ತೆ. ಏನು ಸ್ಟ್ರೀಟ್ ಅಲ್ಲಿ ಕ್ರಾಸ್ ಮಾಡಿ ಹೋಗೋ ರೀತಿ ಕಾಣ್ಬೇಕಾದ್ರೆ ಅದು ಮಗಳೇ ಇರ್ಬೇಕು ಅಂತ ಚೇಸ್ ಮಾಡಿ ಓಡಿ ಹೋಗ್ತಾಳೆ. ಆದ್ರೆ ಮತ್ತೆ ಆ ಮಿತ್ರು ಆ ಸೆಕ್ಯೂರಿಟಿ ಗಾರ್ಡ್ ಅನ್ನೇ ಮತ್ತೆ ನೋಡ್ತಾಳೆ. ಒಂಥರ ಘೋರವಾಗಿ ವಿಕಾರವಾಗಿ ನಮ್ಮ ಹೀರೋಯಿನ್ ಕಡೆಗೆ ಅದು ಬರ್ಬೇಕಾದ್ರೆ ಇವಳು ತುಂಬಾನೇ ಹೆದರ್ಕೊಬಿಡ್ತಾಳೆ. ಹಿಂದೆ ನೋಡ್ಬೇಕಾದ್ರೆ ಅದೇ ಸಮಯದಲ್ಲಿ ಹಸ್ಬೆಂಡ್ ಮಗಳನ್ನ ಕಂಡಿಡಿದು ತಗೊಂಡ್ ಬರ್ತಾರೆ. ಮತ್ತೆ ಈ ಕಡೆ ತಿರುಗ್ಬೇಕಾದ್ರೆ ಮಿತ್ರು ಮುಖಕ್ಕೇನೆ ಹೊಡೆಯೋ ರೀತಿ ಬರುತ್ತೆ. ನೆಕ್ಸ್ಟ್ ಸೆಕೆಂಡ್ ನೋಡಿದ್ರೆ ಇವು ಎಲ್ಲವೇ ಕನ್ಸು ರೀತಿ ಅವರಿಗೆ ಫೀಲ್ ಆಗುತ್ತೆ. ಮಗಳು ಅಂಗಡಿ ಮುಂದೆನೆ ಇರ್ತಿದ್ಲು, ನೀನನ್ನ ಕರೆಯೋಣ ಅಷ್ಟರಲ್ಲಿ ನೀನು ಎಲ್ಲಿಗೋ ಓಡಿ ಹೋಗ್ಬಿಟ್ಟೆ ಅಂತ ಹೇಳ್ತಾರೆ ಅಪ್ಪ. ಇಲ್ಲಿ ಮನೇಲಿ ನೋಡಿದ್ರೆ ಕೆಲಸದ ಆಂಟಿ ಹುಡುಗನ ಫೋಟೋ, ಅವನ ಥಿಂಗ್ಸ್, ಅವನ ಆಟ ಆಡಿದ ಐಟಮ್ಸ್ ಅಂತ ಎಲ್ಲವನ್ನು ತಗೊಂಡು ಮೂಟೆ ಹಾಕಿ ಕಟ್ಟಿರ್ತಿರ್ತಾರೆ. ಆವಾಗ ಸಡನ್ ಆಗಿ ಏನೋ ವಿಚಿತ್ರವಾಗಿ ಫೀಲ್ ಮಾಡ್ತಾರೆ. ನನಗೆ ಗೊತ್ತು ನೀನು ಇಲ್ಲೇನೇ ಇರ್ತಿದ್ಯಾ ಅಂತ ನನಗೆ ಗೊತ್ತು ಅಂತ ಹೇಳ್ಬಿಟ್ಟು ಇವರು 2 ಮೂಟೆಯನ್ನು ತಗೊಂಡು ಹೊರಗಡೆ ಬರ್ತಾರೆ. ಆಲ್ರೆಡಿ ತುಂಬಾನೇ ಮೂಟೆಗಳನ್ನು ಹೊರಗಡೆ ಇಟ್ಟಿದ್ದಾರೆ. ಆ ಹುಡುಗನ ಎಲ್ಲ ಐಟಮ್ಸ್ ಅನ್ನು ಖಾಲಿ ಮಾಡ್ತಿದ್ದಾರೆ. ಸಡನ್ ಆಗಿ ನಾಯಿ ಜೋರಾಗಿ ಬಗುಳ್ಕುತ್ತಿರುತ್ತೆ. ಆವಾಗ ಯಾರೋ ಇವರ ಕೈಯನ್ನು ಹಿಡಿದು ಎಳೆಯೋ ರೀತಿ ಬೇರೆ ಫೀಲ್ ಆಗುತ್ತೆ. ಪಟಾರ್ ಅಂತ ಡೋರ್ ಬೇರೆ ಲಾಕ್ ಆಗುತ್ತೆ. ಆ ಹುಡುಗನ ಆತ್ಮನೇ ಈ ರೀತಿ ಮಾಡ್ತಿದೆ ಅನ್ಸುತ್ತೆ. ಒಂದು ರೂಮ್ ಒಳಗಡೆ ಬಂದು ಲಾಕ್ ಆಗ್ಬಿಡ್ತಾರೆ ಆಂಟಿ. ಅಳಿವರು ಸುಮ್ನಿರೋ, ಸಾಕು ನಿಲ್ಸು ಅಂತ ಹೇಳ್ಬೇಕಾದ್ರೆ ಸದ್ಯ
ಡೋರ್ ಓಪನ್ ಆಗ್ಬಿಡುತ್ತೆ. ಸೊ ಆಂಟಿ ಫಸ್ಟ್ ಎದ್ದು ಹೊರಗಡೆ ಬರ್ತಾರೆ. ಹೊರಗಡೆ ಬಂದಿದ್ದ ತಕ್ಷಣವೇ ಮೂಟೆ ಹಾಕಿಟ್ಟಿರುವ ಎಲ್ಲ ಥಿಂಗ್ಸ್ಗೂ ಬೆಂಕಿಯನ್ನು ಕಚ್ಚೋಣ ಅಂತ ಟ್ರೈ ಮಾಡ್ತಾರೆ. ಸರಿಯಾಗಿ ಬೆಂಕಿನೇ ಕಚ್ಕೋತಿಲ್ಲ, ಕಡ್ಡಿ ಸರಿಯಾಗಿ ಉರಿತಿಲ್ಲ. ಅದೇ ಸಮಯದಲ್ಲಿ ಪಕ್ಕದಲ್ಲಿ ಇರುವ ನೀರಿನ ತೊಟ್ಟಿಯಿಂದ ಈ ಕೆಲಸದ ಆಂಟಿ ಅವರ ಮಗಳು ಅದರಿಂದ ಹೊರಗಡೆ ಬಂದು ಅಮ್ಮ ಅಂತ ಕರೀತಾಳೆ. ಆ ರೀತಿ ಅವರಿಗೆ ಫೀಲ್ ಆಗ್ತಿರುತ್ತೆ. ಹಿಂದೆ ತಿರುಗಿ ನೋಡಿದ್ರೆ ಯಾರನ್ನು ಕಾಣ್ತಿರೋದಿಲ್ಲ. ನೋಡಿದ್ರೆ ಸೌಂಡ್ ಇವರ ಮಗಳದ್ದು, ಆದ್ರೆ ಆ ಸೌಂಡ್ ಅನ್ನು ಕೊಡ್ತಿರೋದು ಈ ಆಲಿವರ್ ಹುಡುಗನ ದೆವ್ವ. ಅಮ್ಮ ಅಮ್ಮ ಅಂತ ಸೂಪರ್ ಆಗಿ ಕರೀತಿರ್ತಾನೆ. ಇವರ ಮಗಳು ಕರೆಯೋ ರೀತಿನೇ. ಇವರು ಆ ಸದ್ದು ಎಲ್ಲಿಂದ ಬರ್ತಿದೆ ಅಂತ ಆ ತೊಟ್ಟಿ ಹತ್ರ ಬರ್ತಾರೆ. ನೋಡಿದ್ರೆ ನೀರಿನ ಒಳಗಡೆ ಅವರ ಮಗಳ ರಿಬ್ಬನ್ ಬಿದ್ದಿರುತ್ತೆ. ಅದನ್ನು ನೋಡ್ಬಿಟ್ಟು ಅದನ್ನ ತಗೊಳ್ಳೋದಕ್ಕೆ ಬಗ್ತಾರೆ ಆಂಟಿ. ಅದೇ ಸಮಯದಲ್ಲಿ ಈ ಕಡೆ ಫ್ಯಾಮಿಲಿನೇ ಟೋಟಲ್ ಆಗಿ ಎಲ್ಲರೂ ಮನೆಗೆ ಬಂದಾಯ್ತು. ಆವಾಗ ಆಲಿವರ್ ಅವನ ಜಂಗಲ್ ಬುಕ್ ಹೊರಗಡೆ ಬಿದ್ದಿರುತ್ತೆ. ಈ ಕಡೆ ನೋಡಿದ್ರೆ ಮೂಟೆಗೆ ಬೆಂಕಿ ಕಚ್ಚದೆ ಎಲ್ಲವೂ ಹಾಗೇನೆ ಇರುತ್ತೆ. ಏನಿದು ಎಲ್ಲವೇ ಹೊರಗಡೆ ಬಂದು ಬಿದ್ದಿದೆಯಲ್ಲ ಅಂತ ಅಪ್ಪ ಅವರು ನೋಡ್ತಿರ್ತಾರೆ. ಆದ್ರೆ ಅದನ್ನ ನೋಡಿದ ತಕ್ಷಣವೇ ಹೀರೋಯಿನ್ಗೆ ಅರ್ಥವಾಗ್ಬಿಡುತ್ತೆ ಎಲ್ಲದಕ್ಕೂ ಬೆಂಕಿಯನ್ನು ಕಚ್ಚೋದಕ್ಕಾಗಿ ಕೆಲಸಗಾರಿ ತಂದು ಹಾಕಿದ್ದಾಳೆ ಅಂತ. ಹಾಗಿರ್ಬೇಕಾದ್ರೆ ಸಡನ್ ಆಗಿ ಏನನ್ನು ನೋಡಿ ಹೀರೋಯಿನ್ ತುಂಬಾನೇ ಹೆದರ್ಕೋತಾರೆ. ಮಗಳನ್ನ ಎತ್ತಿಟ್ಕೋತಾರೆ, ಟೈಟ್ ಆಗಿ ತಪ್ಕೋತಾರೆ. ಏನು ಅಂತ ನೋಡಿದ್ರೆ ಕೆಲಸದ ಆಂಟಿ ಆ ನೀರಿನ ತೊಟ್ಟಿಯಲ್ಲಿ ಸತ್ತು ಬಿದ್ದಿರ್ತಾರೆ. ಕೊಂದಿರೋದು ಆಲಿವರೇ, ಆ ಹುಡುಗನೇ. ನಂತರ ಏನು ಮಾಡ್ಬೇಕಾಗಿರುವ ಪೂಜೆ ಪುನಸ್ಕಾರ ಎಲ್ಲವನ್ನು ಮಾಡಿ ಆಂಟಿ ಅವರ ಬಾಡಿಯನ್ನ ಸುಟ್ಟಾಕ್ತಾರೆ. ಕೆಲಸದ ಆಂಟಿ ಅವರ ಕತೆ ಮುಗಿಯಿತು. ನಂತರ ಮಗಳಿಗೆ ಬುಕ್ ಅನ್ನ ಓದಿ ಕಥೆಯನ್ನ ಹೇಳ್ಬಿಟ್ಟು ಅವಳನ್ನ ಮಲಗಿಸೋಣ ಅಂತ ನೋಡ್ಬೇಕಾದ್ರೆ ಅಣ್ಣನೇ ಕೆಲಸದ ಆಂಟಿಯನ್ನ ಕೊಂದಿರ್ಬೇಕಾ ಅಂತ ಕೇಳ್ತಾಳೆ ಮಗು. ಇಲ್ಲ, ಕೆಲಸದವರು ಸತ್ತಿದ್ದು ಒಂದು ಆಕ್ಸಿಡೆಂಟ್ ಆಗಿ ಇರಬೇಕು, ಅಣ್ಣ ಆಲಿವರ್ ಆ ರೀತಿ ಎಲ್ಲ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು ಮಗುವನ್ನ ತಂದು ಬೆಡ್ಗೆ ಮಲಗಿಸ್ತಾರೆ. ನಾಯಿ ಇವತ್ತು ನನ್ನ ಜೊತೆ ಮಲಗಬಹುದಾ ಅಂತ ಕೇಳ್ಬೇಕಾದ್ರೆ ಸರಿ ಅಂತ ನಾಯಿಯನ್ನು ಅಲೋ ಮಾಡ್ತಾರೆ ಅಲ್ಲಿ ಮಲಗೋಕೆ. ಆವಾಗ ಮಗು ಕೇಳುತ್ತೆ, ಹೌದು ಸತ್ತೋದವರೆಲ್ಲ ಸ್ವರ್ಗಕ್ಕೆ ಹೋಗ್ತಾರೆ ಅಂತ ಹೇಳಿದ್ರಲ್ಲ ಅಮ್ಮ, ಆಲಿವರನ್ನ ಮಾತ್ರ ಯಾಕೆ ಇನ್ನ ಸ್ವರ್ಗಕ್ಕೆ ಹೋಗಿಲ್ಲ ಅಂತ ಕೇಳುತ್ತೆ. ಬೆಳಗ್ಗೆ ನೋಡೋಣ ಅಮ್ಮ ಅಂತ ಹೇಳ್ಬಿಟ್ಟು ಹೀರೋಯಿನ್ ಏನನ್ನು ಮಾತಾಡೋಕೆ ಗೊತ್ತಿಲ್ಲದೆ ಅಲ್ಲಿಂದ ಬಂದ್ಬಿಡ್ತಾರೆ. ನಂತರ ಏನಕ್ಕೆ ಸುಮ್ನೆ ಪ್ರಾಬ್ಲಮ್ ಅಂತ ಕೆಲಸದಾಂಟಿ ಟೋಟಲ್ ಆಗಿ ಎತ್ತಿಟ್ಟಿರ್ತಾರೆ ಅಲ್ವಾ ಹುಡುಗನ ಥಿಂಗ್ಸ್, ಎಲ್ಲದರ ಮೇಲೇನು ಪೆಟ್ರೋಲ್ ಅನ್ನು ಸುರಿದು ಟೋಟಲ್ ಆಗಿ ಬೆಂಕಿಯನ್ನು ಇಟ್ಬಿಡ್ತಾರೆ ಹೀರೋಯಿನ್. ಇವನ್ ಆ ಜಂಗಲ್ ಬುಕ್ ಇಂದ ಹಿಡಿದು ಎಲ್ಲಾ ಥಿಂಗ್ಸ್ಗೂ ಬೆಂಕಿಯನ್ನು ಕಚ್ಚಿಸ್ತಾರೆ. ಈ ಕಡೆ ಅಪ್ಪ ಕೆಲಸವನ್ನ ಮುಗಿಸಿ ಮನೆಗೆ ರಿಟರ್ನ್ ಬರ್ಬೇಕಾದ್ರೆ ಸಡನ್ ಆಗಿ ಟ್ರಾಫಿಕ್ ಅಲ್ಲಿ ಸಿಗಾಕೊಂಡ್ಬಿಡ್ತಾರೆ. ಸಡನ್ ಆಗಿ ಒಬ್ಬ ಭಿಕ್ಷಕ ಜೋರಾಗಿ ಕಿರ್ಚ್ಕೊಳ್ಳೋ ರೀತಿ ಕಾಣುತ್ತೆ. ನೋಡಿದ್ರೆ ಅವರು ಪಾಪ ಭಿಕ್ಷೆನೆ ಕೇಳ್ತಿರ್ತಾರೆ. ಅದೇ ಸಮಯದಲ್ಲಿ ಈ ಕಡೆ ಆ ಹುಳಿ ಗೊಂಬೆಯಿಂದ ಹಿಡಿದು ಎಲ್ಲವೇ ಟೋಟಲ್ ಆಗಿ ಬರ್ನ್ ಆಗ್ತಿರುತ್ತೆ. ಈ ಹೀರೋಯಿನ್ ಅಲ್ಲಿ ನಿಂತು ಬೆಂಕಿ ಉರಿಯೋದನ್ನ ನೋಡ್ತಿರ್ಬೇಕಾದ್ರೆ ಹೀರೋಯಿನ್ ಅವರ ಹಿಂದೆ ಮಿತ್ರರು ನಿಂತಿರೋದನ್ನ ನಾವು ನೋಡಬಹುದು. ಮನೆ ಒಳಗಡೆಯಿಂದ ಮಗಳ ಸದ್ದು ಜೋರಾಗಿ ಕೇಳ್ಬೇಕಾದ್ರೆ ಗಾಬರಿಯಾಗಿ ಹೀರೋಯಿನ್ ಬೇಗ ಬೇಗ ಮನೆ ಒಳಗಡೆ ಬಂದು ನೋಡ್ತಾರೆ. ಒಳಗಡೆ ಬಂದ್ರೆ ನಾಯಿ ಕಂಟಿನ್ಯೂಸ್ ಆಗಿ ಬೊಗಳ್ತಾನೆ ಇರುತ್ತೆ. ಮಗಳನ್ನ ಹುಡುಕಿದ್ರೆ ಮಗಳನ್ನ ಕಾಣ್ತಿಲ್ಲ. ಎಲ್ಲಿ ಮಗಳು ಅಂತ ಹುಡುಕ್ತಿರ್ತಾಳೆ. ಮೇಲ್ಗಡೆ ಇರ್ತಾ ಇರುವ ಮಗನ ರೂಮಿಗೆ ಬಂದು ನೋಡಿದ್ರೆ ರೂಮ್ ಅಲ್ಲೂ ನಮ್ಮ ಹುಡುಗಿಯನ್ನ ಕಾಣ್ತಿಲ್ಲ. ಎಲ್ಲಾ ಕಡೆನೂ ಹುಡುಕಿ ನೋಡ್ತಾಳೆ. ನಂತರ ನೋಡಿದ್ರೆ ಹೊರಗಡೆ ಉಯ್ಯಾಲೆ ಆಡ್ತಿರ್ತಾಳೆ. ಸರಿ ಅಂತ ಹುಡುಗಿ ಉಯ್ಯಾಲೆ ಆಡ್ತಿರುವ ಜಾಗಕ್ಕೆ ಓಡಿ ಬಂದು ಮಗಳನ್ನ ತಪ್ಕೋತಾರೆ. ಇಲ್ಲೇನಮ್ಮ ಮಾಡ್ತಿದ್ಯಾ ಇಷ್ಟೊತ್ತಲ್ಲಿ ಅಂತ ಕೇಳಿದ್ರೆ ಇಲ್ಲಮ್ಮ ಸುಮ್ನೆ ಹಾಗೆ ಗಾಲಿಗೆ ಬಂದೆ ಅಂತ ಮಗು ಹೇಳ್ತಿರುತ್ತೆ. ನಂತರ ಅಪ್ಪನು ಮನೆಗೆ ಬಂದ್ಬಿಡ್ತಾನೆ. ಏನು ಇನ್ನ ಮಲ್ಗಿ ನಿದ್ದೆ ಮಾಡದೆ ಹೊರಗಡೆ ಸುತ್ತಾಡ್ತಿದ್ದೀರಲ್ಲ ಏನು ಅಂತ ಕೇಳಿದ್ರೆ ಮಗು ಓಡಿ ಬಂದು ಅಪ್ಪನನ್ನ ತಪ್ಕೊಳ್ಳುತ್ತೆ. ಇಲ್ಲ, ನನಗೆ ಗೊತ್ತಿದ್ದು ನಮ್ಮ ಮಗಳು ನಿದ್ದೆಗಣ್ಣಲ್ಲಿ ನಡೀತಿದ್ದಾಳೆ ಅನ್ಸುತ್ತೆ, ನಾನು ನಿಮ್ಮನ್ನ ತುಂಬಾನೇ ಮಿಸ್ ಮಾಡ್ತಿದ್ದೀನಿ ಅಂತ ಹೇಳಿ ಮಗು ಅವರ ಅಪ್ಪನನ್ನ ಟೈಟ್ ಆಗಿ ತಪ್ಕೊಳ್ಳುತ್ತೆ. ಯಾವಾಗ್ಲೂ ಹೇಳ್ದೆ ಇರುವ ಮಗು ಸಡನ್ ಆಗಿ ಇವಾಗ ಅಪ್ಪನನ್ನ ತಪ್ಪಿಕೊಂಡು ಆ ರೀತಿ ಮಿಸ್ಯು ಗಿಸ್ಯು ಅಂತ ಹೇಳೋದನ್ನ ನೋಡಿದ್ರೆ ನಮಗೇನೆ ಡೌಟ್ ಆಗ್ತಿದೆ. ನಂತರ ಆ ಕಡೆ ಏನೋ ಉರಿತಿದೆಯಲ್ಲ ಅಂತ ಅಲ್ಲಿಗೆ ಓಡಿ ಬರ್ತಾರೆ ಅಪ್ಪ. ಸೊ ಬೆಂಕಿ ಉರಿತಾ ಇರೋದ್ರಿಂದ ಮಗನ ಫೋಟೋ ಗೀಟೋ ಅಂತ ಏನನ್ನಾದ್ರೂ ಸೇವ್ ಮಾಡೋದಕ್ಕೆ ಆಗುತ್ತಾ ಅಂತ ಟ್ರೈ ಮಾಡ್ತಾರೆ. ಕಿಕ್ ಮಾಡಿ ಹೊರಗಡೆ ತಗೋತಿರ್ತಾರೆ. ಯಾಕೆ ಈ ರೀತಿ ಎಲ್ಲ ಮಾಡ್ತಿದ್ಯಾ ನೀನು ಅಂತ ಕೇಳಿದ್ರೆ ಯಾಕೆಂದ್ರೆ ಮಗ ಮತ್ತೆ ರಿಟರ್ನ್ ಬಂದ್ಬಿಟ್ಟಿದ್ದಾನೆ ಅನ್ನೋ ಆ ನಿಜವನ್ನ ಹೇಳ್ತಾರೆ. ಇವಾಗ್ಲೇನೆ ನಮ್ಮ ಮಗನೇ ಕೆಲಸದವರನ್ನು ಕೊಂದಿರೋದು ಅಂತ ಹೇಳ್ಬೇಕಾದ್ರೆ ಅಪ್ಪನಿಗೆ ಏನುವೇ ಅರ್ಥವಾಗ್ತಿಲ್ಲ. ಮಗ ಸಂಬಂಧಪಟ್ಟ ಥಿಂಗ್ಸ್ ಎಲ್ಲದಕ್ಕೂ ಬೆಂಕಿಯನ್ನು ಇಡೋದಕ್ಕಾಗಿ ಟ್ರೈ ಮಾಡಿದಾಳೆ ಕೆಲಸದವಳು, ಆದ್ರಿಂದ ಅವರನ್ನು ಕೊಂದ್ಬಿಟ್ಟಿದ್ದಾನೆ. ನಮ್ಮ ಮಗ ಮೊದಲಿನ ರೀತಿ ಇಲ್ಲ, ಇವಾಗ ಟೋಟಲ್ ಆಗಿ ಚೇಂಜ್ ಆಗ್ಬಿಟ್ಟಿದ್ದಾನೆ ಅಂತ ಹೊಸದಾಗಿ ಹೇಳ್ಬೇಕಾದ್ರೆ ಅವರಿಗೆ ಏನು ತಾನೇ ಅರ್ಥವಾಗುತ್ತೆ. ನಿನಗೇನು ಲೂಸ್ ಆಗ್ಬಿಟ್ಟಿದ್ಯಾ ಅಂತ ಬೈತಾರೆ. ಈ ನಿಜವೆಲ್ಲ ನಮ್ಮ ಮಗಳಿಗೇನೆ ಗೊತ್ತು, ನಮ್ಮ ಮಗಳೇನೇ ಸಾಕ್ಷಿ, ಅವಳನ್ನ ಬೇಕಾದ್ರೂ ಕೇಳ್ ನೋಡಿ ಅಂತ ಮಗಳನ್ನ ಕರ್ಕೊಂಡ್ ಬಂದು ನಿಜವನ್ನ ಹೇಳೋದಕ್ಕೆ ಹೇಳ್ತಾರೆ. ಆ ಪಿಯೋನದಲ್ಲಿ ಮ್ಯೂಸಿಕ್ ಅನ್ನ ಬಾರಿಸಿದ್ದು ನಿಮ್ಮ ಅಣ್ಣ ತಾನೇ, ಆ ನಿಜವನ್ನ ಹೇಳು ಅಂತ ಹೇಳಿದ್ರೆ ಏನಮ್ಮ ನೀವು ಮಾತಾಡ್ತಿದ್ದೀರಾ, ನೀವು ಹೇಳುವ ವಿಷಯ ಏನುವೇ ನನಗೆ ಗೊತ್ತಿಲ್ವಲ್ಲ, ಆ ರೀತಿ ಏನು ನಡೆದಿಲ್ವಲ್ಲ ಅನ್ನೋ ಸತ್ತೋಗ್ಬಿಟ್ನಲ್ಲ ಅಮ್ಮ ಅಂತ ಹುಡುಗಿ ಹೇಳ್ತಾಳೆ. ಸುಳ್ಳು ಹೇಳ್ಬೇಡ ಅಂತ ಅಮ್ಮ ಜೋರ್ ಮಾಡ್ಬೇಕಾದ್ರೆ ಸಾಕು ನಿಲ್ಸು ಅಂತ ಹೇಳ್ತಾರೆ ತಂದೆ. ಯಾಕೆ ಇವಾಗ ಮಗು ಉಲ್ಟಾ ಮಾತಾಡ್ತಿದೆ ಅಂತ ಗೊತ್ತಾಗ್ತಿಲ್ಲ, ನೋಡೋಣ. ಇಲ್ಲಿ ಫೋಟೋಸ್ ಎಲ್ಲ ಬರ್ನ್ ಆಗೋಯ್ತು. ನಂತರ ಮಗಳನ್ನ ಕರ್ಕೊಂಡು ಹೋಗಿ ಅವಳ ರೂಮಲ್ಲಿ ಮಲಗಿಸ್ತಾರೆ. ನನ್ನ ಅಣ್ಣನ ಬಗ್ಗೆ ಹೇಳಿ ಅಂತ ಕೇಳಿದ್ರು ಕೂಡ ಮಗು ಏನು ಹೇಳೋ ರೀತಿ ಇಲ್ಲ. ಅಪ್ಪ ಈ ಕಡೆ ತಿರುಗಿ ನೀನು ಸ್ವಲ್ಪ ಹೊತ್ತು ಸುಮ್ನೆ ಇರ್ತೀಯ ಅಂತ ಹೇಳ್ಬೇಕಾದ್ರೇನೆ ಅಮ್ಮ ಹಿಂದೆ ಒಂದು ವಿಷಯವನ್ನ ನೋಟ್ ಮಾಡ್ತಾರೆ. ಮಗಳ ಕಣ್ಣನ್ನು ನೋಡ್ಬೇಕಾದ್ರೆ ಫುಲ್ ಬ್ಲಾಕ್ ಆಗಿರುತ್ತೆ. ಏನಿದು ಅಂತ ನೋಡಿದ್ರೆ ಅಣ್ಣ ಹುಡುಗನೇ ತಂಗಿ ಮೈ ಒಳಗಡೆ ಇಳಿದು ಬಿಟ್ಟಿದ್ದಾನೆ. ಹಿಂಡಲ್ ಮಾಡಿ ನಗಾಡ್ತಿರ್ತಾನೆ. ಆದ್ರೆ ಅಪ್ಪ ತಿರುಗಿ ನೋಡ್ಬೇಕಾದ್ರೆ ಹಾಗೆ ಸೈಲೆಂಟ್ ಆಗಿ ಇನ್ನೋಸೆಂಟ್ ಆಗ್ಬಿಡ್ತಾನೆ. ಹೋಯ್ತು, ಎಲ್ಲವೇ ಹೋಯ್ತು, ತಂಗಿ ಅವಳ ಮೈ ಒಳಗಡೆ ಅಣ್ಣನ ದೆವ್ವ ಹತ್ಬಿಟ್ಟಿದೆ ಅಂತ ಹೇಳ್ತಾರೆ. ಆಮೇಲೆ ಅಪ್ಪ ನೋಡದೆ ಇರ್ಬೇಕಾದ್ರೆ ಇನ್ ಮುಂದೆ ನಾವು ಎಲ್ಲರೂ ಒಟ್ಟಿಗೆನೇ ಇರ್ತೀವಿ ಅಂತ ಒಂಥರ ವಿಚಿತ್ರವಾಗಿ ಮಗು ನಗಾಡ್ಬೇಕಾದ್ರೆ ಅಮ್ಮ ಟೆನ್ಷನ್ ಆಗಿ ಮಗು ಜುಟ್ಟನ್ನು ಹಿಡಿತಾರೆ. ನೋಡಿ ಅಮ್ಮ ನೋವಾಗ್ತಿದೆ ಅಂತ ಮಗು ಒಂದು ನಾಟಕವನ್ನ ಮಾಡುತ್ತೆ ಅಷ್ಟೇ. ಅಪ್ಪ ಬಂದು ಅಮ್ಮನನ್ನು ಹಿಡಿದು ತಳ್ಬಿಟ್ಟು ಮಗುವನ್ನು ಎತ್ಕೊಂಡು ನೀನು ನನ್ನ ಜೊತೆ ಬಂದು ಮಲ್ಗಮ್ಮ ಅಂತ ಹೇಳಿ ಹೀರೋಯಿನ್ ಅನ್ನು ಒಂದು ರೂಮ್ ಒಳಗಡೆ ಹಾಕಿ ಲಾಕ್ ಮಾಡಿ ಇಟ್ಬಿಟ್ಟು ಮಗಳನ್ನು ತಗೊಂಡು ಅವರ ರೂಮಿಗೆ ಹೋಗ್ತಾರೆ. ತನ್ನ ರೂಮಿಗೆ ಕೂಡ ಅವರು ಹೋಗಿಲ್ಲ, ಮಗುವನ್ನ ಕರ್ಕೊಂಡು ಇಲ್ಲಿಂದ ಹೋಗ್ಬಿಡೋಣ ಅಂತ ಹೊರಗಡೆ ಹೋಗ್ತಿದ್ದಾರೆ. ಹೊರಗಡೆ ಹೋಗೋಣ ಅಂತ ಮೇನ್ ಡೋರ್ ಅನ್ನು ಓಪನ್ ಮಾಡಿ ಆಚೆ ಬಂದ್ರೆ ತುಂಬಾನೇ ಅಗೋರಿಗಳು ಸುತ್ತಲೂ ನಿಂತು ಆ ಮಗುವನ್ನೇ ಕೈ ತೋರಿಸ್ತಿರ್ತಾರೆ. ಹೆದರಿ ಅವರು ಡೋರ್ ಅನ್ನು ಕ್ಲೋಸ್ ಮಾಡ್ಬಿಟ್ಟು ಮತ್ತೆ ಒಳಗಡೆನೆ ಬಂದ್ಬಿಡ್ತಾರೆ. ನಂತರ ಯಾರು
ಯಾರಿಗೋ ಕಾಲ್ ಮಾಡ್ಬೇಕು ಅಂತ ಫೋನ್ ಮಾಡ್ತಿರ್ತಾರೆ. ಈ ಕಡೆ ಆ ನಾಯಿ ಮಗುವನ್ನೇ ನೋಡಿ ನಿಂತಿರುತ್ತೆ. ಈ ಕಡೆ ಅಪ್ಪ ಪೊಲೀಸ್ಗೆನೆ ಕಾಲ್ ಮಾಡ್ತಿದ್ದಾರೆ. ಇಲ್ಲಿ ಆ ನಾಯಿ ಕಂಟಿನ್ಯೂಸ್ ಆಗಿ ಆ ಮಗುವನ್ನ ನೋಡಿನೇ ಬೊಗಳ್ತಿರುತ್ತೆ. ತಕ್ಷಣವೇ ಆ ಮಗು ಕೈಗೆ ಚಾಕುವನ್ನ ತಗೋಬಿಡುತ್ತೆ. ಅಪ್ಪ ಪೊಲೀಸರನ್ನ ಈ ಜಾಗಕ್ಕೆ ಕರೆಯೋಣ ಅಂತ ಟ್ರೈ ಮಾಡ್ತಿದ್ದಾರೆ ಅಲ್ವಾ. ಅದೇ ಸಮಯದಲ್ಲಿ ಇಲ್ಲಿ ನೋಡ್ಬೇಕಾದ್ರೆ ನಾಯಿ ಸತ್ತು ಬಿದ್ದಿರುತ್ತೆ. ಏನು ಅಂತ ನೋಡಿದ್ರೆ ಆ ಹುಡುಗಿ ಕೈಯಲ್ಲಿ ಚಾಕುವನ್ನ ಹಿಡಿದಿದ್ಲಲ್ಲ, ನಾಯಿಯ ಕತ್ತನ್ನು ಕುಯ್ದು ಬಿಟ್ಟಿದ್ದಾಳೆ. ನನ್ನನ್ನು ನೋಡಿ ಬೊಗಳ್ತಾನೆ ಇತ್ತು, ಅದಕ್ಕೆ ಡಿಸಿಪ್ಲಿನ್ ಅನ್ನ ಹೇಳ್ಕೊಡ್ಬೇಕಲ್ವಾ, ಅದಕ್ಕೇನೆ ಕುಯ್ದ್ಬಿಟ್ಟೆ. ನಾಯಿ ಮಾಡಿದ ತೀಟ್ಲೆ ರೀತಿ ನೀವು ಏನನ್ನು ಮಾಡಲ್ಲ ಅಲ್ವಾ ಡ್ಯಾಡಿ ಅಂತ ಕೇಳ್ತಾಳೆ. ನೋಡಿ ಹುಡುಗಿ ಅದು ಕೈಯಲ್ಲಿ ಚಾಕುವನ್ನ ಇಟ್ಕೊಂಡು ಅಪ್ಪ ದಂಗಾಗಿ ಬಿಡ್ತಾರೆ. ಅವರು ಎಸ್ ನೋ ಅಂತ ಹೇಳೋಷ್ಟ್ರಲ್ಲಿ ಅವರ ಹೊಟ್ಟೆಗೇನೆ ಒಂದು ಚುಚ್ಚು. ಇನ್ ಮುಂದೆ ನಮ್ಮ ಇಬ್ಬರ ಮಧ್ಯೆ ಯಾರುವೇ ಇರಬಾರ್ದು, ನಾನು ಮತ್ತೆ ಅಮ್ಮ ಮಾತ್ರ ಚೆನ್ನಾಗಿದ್ಕೋತೀವಿ ಅಂತ ಹೇಳುತ್ತೆ ಮಗು. ರಕ್ತ ಪೂರ್ತಿ ಚೆಲ್ತಿರೋದನ್ನ ನೋಡ್ಬಿಟ್ಟು ಅಯ್ಯೋ ಏನು ಡ್ಯಾಡಿ ಕೆಳಗಡೆ ಎಲ್ಲ ಫುಲ್ಲು ನೀವು ಒದ್ದೆ ಮಾಡ್ತಿದ್ದೀರಾ. ಇದನ್ನು ನೋಡಿ ಅಮ್ಮ ಕೋಪಿಸ್ಕೊತಾರೆ. ಲೂಸಿ ಯಾಕೆ ಲೂಸಿ ನೀನು ಈ ರೀತಿ ಮಾಡ್ತಿದ್ಯಾ ಅಂತ ಅಪ್ಪ ಹೇಳ್ಬೇಕಾದ್ರೆ ನಾನು ಲೂಸಿ ಇಲ್ಲ ನಾನು ಆಲಿವರ್ ಅಂತ ಮಗು ಬಾಯಿಂದಾನೆ ಹೇಳ್ಬೇಕಾದ್ರೆ ಅದನ್ನ ನೋಡಿ ಅಪ್ಪ ಶಾಕ್ ಆಗ್ತಾರೆ. ಅದು ಸಾಕಾಗಲ್ಲ ಅಂತ ಕಣ್ಣನ್ನು ಕಪ್ಪಾಗಿ ತೋರಿಸ್ಬೇಕಾದ್ರೆ ಇನ್ನವೇ ಹೆದರು ಬಿಡ್ತಾರೆ. ಈ ಕಡೆ ಅಮ್ಮ ಹೇಗೋ ಕಷ್ಟಪಟ್ಟು ಡೋರ್ ಅನ್ನು ಓಪನ್ ಮಾಡಿ ಆಚೆ ಬಂದ್ಬಿಡ್ತಾರೆ. ಆವಾಗ ಕಿಟಕಿ ಡೋರ್ ಮತ್ತೆ ಹಿಂದೆ ಡೋರ್ ಆಟೋಮೆಟಿಕ್ ಓಪನ್ ಆಗುತ್ತೆ. ಸರಿ ಅಂತ ಇವರು ಒಳಗಡೆ ಹೋಗೋಣ ಅಂತ ನೋಡಿದ್ರೆ ಅಷ್ಟರಲ್ಲಿ ಒಬ್ಬರು ಅಗೋರಿ ಕಿಟಕಿ ಮುಖಾಂತರ ಒಳಗಡೆ ಬಂದ್ಬಿಡ್ತಾರೆ. ಅದನ್ನ ನಮ್ಮ ಹೀರೋಯಿನ್ ಗಮನಿಸಿರಲ್ಲ. ಹಸ್ಬೆಂಡ್ ಅನ್ನು ಹುಡುಕಿ ಕೆಳಗಡೆ ಬಂದ್ಬಿಡ್ತಾರೆ. ಮಗು ಕಿರ್ಚ್ಕೊಳ್ಳುವ ಸದ್ದನ್ನ ಕೇಳಿ ಬೇಗ ಬೇಗ ಮೇಲ್ಗಡೆ ಓಡಿ ಬರ್ತಾಳೆ. ಮತ್ತೆ ಅಲ್ಲಿಗೆ ಬಂದು ನೋಡ್ಬೇಕಾದ್ರೆ 4 ಅಗೋರಿಗಳು ಆ ಮಗುವನ್ನ ಸುತ್ತಲೂ ನಿಂತು ಕೈಯಲ್ಲಿ ದೀಪದ ಜೊತೆ ನಿಂತಿರ್ತಾರೆ. ತಡೆಯಲು ಬಂದ ನಮ್ಮ ಹೀರೋಯಿನ್ ಅವಳ ಮುಖಕ್ಕೇನೆ ವಿಭೂತಿಯನ್ನು ಹೊಡೆದು ಅವರನ್ನ ಅನ್ಕಾನ್ಶಿಯಸ್ ಮಾಡಿ ಸೈಡ್ ಗೆ ಮಲಗಿಸ್ಬಿಡ್ತಾರೆ. ನಂತರ ಇಬ್ಬರು ಟೈಟ್ ಆಗಿ ಆ ಮಗುವನ್ನು ಹಿಡ್ಕೋತಾರೆ. ಕೈಗೆ ಮಚ್ಚನ್ನು ತಗೊಂಡು ಒಬ್ಬರು ಅಗೋರಿ ಹತ್ರ ಬರ್ತಾರೆ. ಏನೋ ಮಂತ್ರವನ್ನ ಹೇಳ್ಕೊಂಡೇ ಬರ್ತಿರ್ತಾರೆ. ಏನನ್ನು ಮಾಡ್ತಾನೆ ಇರ್ತಾರೆ. ಅದೇ ಸಮಯದಲ್ಲಿ ಆ ಮಿತ್ರ ಅನ್ನುವ ಸೆಕ್ಯೂರಿಟಿ ಗಾರ್ಡ್ ಹೊರಗಡೆ ಸ್ಟೆಪ್ಸ್ ಹತ್ತಿ ಮೇಲ್ ಬರ್ತಿರುತ್ತೆ. ಇಲ್ಲಿ ಅಗೋರಿ ಒಬ್ಬರು ಆ ಮಗುವನ್ನ ತುಂಡಾಗಿ ಕತ್ತರಿಸೋದಕ್ಕೆ ಮಚ್ಚನ್ನ ತಗೋಬೇಕಾದ್ರೆ ಹಿಂದೆಯಿಂದ ಅಪ್ಪ ಬಂದು ಹಿಡಿದು ಬಿಡ್ತಾರೆ. ನನ್ನೇ ನೀನು ತಡಿತೀಯ ಅಂತ ಅಪ್ಪನೇ ಹೊಡೆದು ಅವರ ಕಥೆಯನ್ನು ಮುಗಿಸೋಕೆ ನೋಡ್ತಾರೆ. ಆದ್ರೆ ಅಪ್ಪ ಮಚ್ಚನ್ನ ಟೈಟ್ ಆಗಿ ಹಿಡ್ಕೊಂಡಿರ್ತಾರೆ. ಇಲ್ಲಿ ನೋಡು ಈ ಮೈಯನ್ನ ಬಿಟ್ಟು ನೀನು ಹೋಗ್ಲಿಲ್ಲ ಅಂದ್ರೆ ಅಷ್ಟೇ ಈ ಅಗೋರಿಗಳು ನಿನ್ನ ತಂಗಿಯನ್ನು ಕೊಂದ್ಬಿಡ್ತಾರೆ, ನಂತರ ನಮ್ಮನ್ನು ಕೊಂದ್ಬಿಡ್ತಾರೆ, ದಯವಿಟ್ಟು ನೀನು ಇಲ್ಲಿಂದ ಹೋಗ್ಬಿಡು ಅಂತ ದೆವ್ವದ ಜೊತೆ ಅಮ್ಮ ಮಾತಾಡ್ತಿರ್ತಾರೆ. ಹಾಗಾದ್ರೆ ನೀವು ನನ್ನ ಜೊತೆ ಬಂದ್ಬಿಡಿ ಅಮ್ಮ ಅಂತ ಆ ಆತ್ಮ ಹೇಳ್ತಿರುತ್ತೆ. ಯಾರೋ ಆಲಿವರ್ದು. ಸರಿ ಆಯ್ತುಪ್ಪ ನಾನು ನಿನ್ನ ಜೊತೆನೆ ಬಂದ್ಬಿಡ್ತೀನಿ, ಇವ್ರುಗಳನ್ನ ನೀನು ನೆಮ್ಮದಿಯಾಗಿ ಬಿಡು, ನಾನು ನಿನ್ನ ಜೊತೆನೆ ಯಾವಾಗ್ಲೂ ಇರ್ತೀನಿ, ನೀನು ಯಾವಾಗ್ಲೂ ಸೇಫ್ ಆಗಿನೇ ಇರ್ತೀಯ, ನಿನಗೆ ನಾನು ಇರ್ತಿದ್ದೀನಿ ಅಂತ ಹೇಳಿ ಮಗುವನ್ನ ತಪ್ಕೋತಾಳೆ ಹೀರೋಯಿನ್. ಆ ರೀತಿ ಹೀರೋಯಿನ್ ಮಾತು ಕೊಟ್ಟಿದ್ರಿಂದ ನೆಕ್ಸ್ಟ್ ಸೆಕೆಂಡೇ ಹುಡುಗ ತಂಗಿಯ ಬಾಡಿಯನ್ನ ಬಿಟ್ಟು ಹೊರಗಡೆ ಬಂದ್ಬಿಡ್ತಾನೆ. ಆದ್ರೆ ಇವಾಗ ಅಮ್ಮವರ ಮೈಗೇನೆ ಇಳಿದು ಬಿಡ್ತಾನೆ. ಅಮ್ಮವರ ಕಣ್ಣೆಲ್ಲ ಚೇಂಜ್ ಆಗುತ್ತೆ. ಅದನ್ನು ನೋಡಿದ್ರೇನೆ ಗೊತ್ತಾಗ್ತಿದೆ. ಆವಾಗ ಅಗೋರಿಗಳ ಹತ್ರ ಇವಾಗ ಆತ್ಮ ನನ್ನ ಮೈ ಒಳಗಡೆನೆ ಇರ್ತಿದೆ, ನನ್ನ ಕಥೆಯನ್ನ ಮುಗಿಸ್ಬಿಡಿ ಅಂತ ಹೇಳ್ಬೇಕಾದ್ರೆ ಅವ್ರುಗಳು ಚಾಕುನಿಂದ ಹೀರೋಯಿನ್ ಅವಳ ಹೊಟ್ಟೆಗೇನೆ ಒಂದು ಚುಚ್ಚು. ಅಪ್ಪ ಕಿರ್ಚ್ಕೋತಾರೆ, ಅಯ್ಯೋ ಅಯ್ಯೋ ಅಂತ ಬಡ್ಕೋತಾರೆ. ಇದನ್ನು ನೋಡಿ ಆವಾಗ ಇಬ್ಬರು ಅಗೋರಿಗಳು ಅವರನ್ನ ಬಿಡೋದೇ ಇಲ್ಲ, ಟೈಟ್ ಆಗಿ ಹಿಡ್ಕೋತಾರೆ. ಅಷ್ಟೇ ಹೀರೋಯಿನ್ ಈ ಕಡೆ ತುಬುಕ್ ಅಂತ ಕೆಳಗಡೆ ಬೀಳ್ತಾರೆ. ಕಟ್ ಮಾಡಿದ್ರೆ ಫುಲ್ಲು ಸೈಲೆನ್ಸ್ ಆಗಿರುತ್ತೆ. ಹೀರೋಯಿನ್ ಫಟ್ ಅಂತ ಎದ್ದೇಳ್ತಾರೆ. ಎದ್ದಿದ್ದವರು ಮುಂದೆ ನೋಡಿದ್ರೆ ಅವರ ಕಣ್ಮುಂದೆ ಮಿತ್ರ ಸೆಕ್ಯೂರಿಟಿ ಗಾರ್ಡ್ ಬಂದು ನಿಂತ್ಕೋತಾನೆ. ಅದೇ ಇವಾಗ ನಮ್ಮ ಹೀರೋಯಿನ್ ಸತ್ತೋಗ್ಬಿಟ್ಟಿದ್ದಾಳೆ ಅಲ್ವಾ, ಆದ್ರಿಂದ ಸೆಕ್ಯೂರಿಟಿ ಗಾರ್ಡ್ ಬಂದು ಅವನ ಕೆಲಸವನ್ನ ಮಾಡ್ಬೇಕು, ಬಂದು ಈ ಆತ್ಮವನ್ನ ಸತ್ತವರ ಲೋಕಕ್ಕೆ ಕರ್ಕೊಂಡು ಹೋಗ್ಬೇಕು. ಅದಕ್ಕಾಗಿನೇ ಇವಾಗ ಬಂದಿದ್ದಾರೆ. ಅದು ಮಾತ್ರ ಇಲ್ಲ, ಯಾವಾಗ್ಲೂ ಅವರಿಗೆ 4 ಕೈ ಇರುತ್ತೆ, 2 ಕೈ ಮುಖವನ್ನ ಕವರ್ ಮಾಡಿನೇ ಇರುತ್ತೆ. ಇವಾಗ್ಲೇನೆ ಫಸ್ಟ್ ಟೈಮ್ ಆ ಮುಚ್ಚಿರುವ ಕೈ ಓಪನ್ ಆಗುತ್ತೆ. ಅವರ ಮುಖ ಕಾಣಿಸುತ್ತೆ, ಕಣ್ಣು ಬಿಳಿಯಾಗಿರುತ್ತೆ. ಅವರ ಬಾಯಿಯನ್ನು ಓಪನ್ ಮಾಡಿ ಆ ಅಂತ ಆಕ್ರೋಶವಾಗಿ ಕಿರ್ಚುತ್ತಾರೆ. ನೋಡಿ ಅಷ್ಟೇ ಹೋಗ್ಬಿಡುತ್ತೆ. ಅದೇ ಸಮಯದಲ್ಲಿ ಅವರ ಮುಖ ಹಾಗೆ ಪ್ರಕಾಶವಾಗಿ ಬ್ರೈಟ್ ಆಗಿ ಲೈಟ್ ಇರುತ್ತೆ. ಆ ಬೆಳಕು ನಮ್ಮ ಹೀರೋಯಿನ್ ಅವಳ ಕಣ್ಣಲ್ಲಿ ಕಾಣಿಸುತ್ತೆ. ಅಷ್ಟೇ ನೆಕ್ಸ್ಟ್ ಸೆಕೆಂಡ್ ಅವರು ಹಾಗೇನೆ ಆ ಸೆಕ್ಯೂರಿಟಿ ಗಾರ್ಡ್ ಜೊತೆನೆ ಹೋಗ್ಬಿಟ್ಟಿದ್ದಾರೆ. ಅಮ್ಮ ಸತ್ತೋಗ್ಬಿಟ್ಲು. ಅಯ್ಯೋ ಅಮ್ಮ ನೀನು ಸತ್ತೋಗ್ಬಿಟ್ಟಿಯಲ್ಲ ಅಂತ ಮಗಳು ಅಮ್ಮನನ್ನ ತಪ್ಕೊಂಡು ಅಳ್ತಿರುತ್ತೆ. ಗಂಡನು ಅಳ್ತಿರ್ತಾನೆ. ನಂತರ ಈ ಹೀರೋಯಿನ್ ಕಣ್ಣನ್ನ ಬಿಟ್ಟು ಎಚ್ಚರ ಆಗ್ತಾಳೆ. ಗೆಲ್ಲಿದ್ದಾಳೆ ಅಂತ ನೋಡಿದ್ರೆ ಗ್ರಾಮದಲ್ಲಿ ಆ ಸ್ಟೆಪ್ಸ್ ಅಲ್ಲಿ ಇರ್ತಾಳೆ. ಯಾಕೆ ಅವಳು ಸ್ಟೆಪ್ಸ್ ಅಲ್ಲಿ ಎದ್ದೇಳ್ತಿದ್ದಾಳೆ? ಎದ್ದೇಳ್ಬೇಕಾದ್ರೆ ಅಸ್ಥಿಯ ಪುಡಿ ಎಲ್ಲ ಕೆಳಗಡೆ ಬೀಳೋದನ್ನ ನೋಡಬಹುದು. ಏನಿದು ಹೊಸದಾಗಿ ಇರ್ತಿದೆಯಲ್ಲ ಅಂತ ನೋಡಿದ್ರೆ ಆ ಡೋರ್ ಆ ಕಡೆಯಿಂದ ಗಂಡನ ಸದ್ದು. ನಾನು ಮಾತಾಡೋದು ನಿನಗೆ ಕೇಳಿಸ್ತಿದ್ಯಾ? ನಾನು ನಿನ್ನನ್ನು ನೋಡ್ಬೇಕು ಅಂತ ಆ ಕಡೆಯಿಂದ ಮಾತಾಡ್ತಿರ್ತಾರೆ. ಅಯ್ಯೋ ಮತ್ತೆ ಯಾಕಯ್ಯ ನೀನು ಈ ತಪ್ಪನ್ನ ಮಾಡ್ತಿದ್ಯಾ? ನಾನ್ ಮಾಡಿದ್ದು ಸಾಕಾಗ್ಲಿಲ್ವಾ? ಬೇಡ ಬೇಡವೇ ಬೇಡ ಅಂತ ಈ ಕಡೆಯಿಂದ ಹೀರೋಯಿನ್ ಹೇಳ್ತಾಳೆ. ಇಲ್ಲ ನಿನ್ನ ಮುಖವನ್ನ ನಾನು ನೋಡ್ಬೇಕು, ಒಂದು ಸಲ ಕೊನೆಯದಾಗಾದ್ರೂ ನಾನು ನೋಡ್ಲೇಬೇಕು ಅಂತ ಆ ಕಡೆಯಿಂದ ಹಸ್ಬೆಂಡಿನ ಸದ್ದು. ಇಲ್ಲಿಂದ ನಮ್ಮ ಹೀರೋಯಿನ್ ಬೇಡ ಬೇಡವೇ ಬೇಡ, ಅದು ಆಗೋದೇ ಇಲ್ಲ ಅಂತ ಇವರು ಈ ಕಡೆಯಿಂದ ಕಿರ್ಚುತ್ತಿರ್ತಾರೆ. ಆದ್ರೆ ಇವರ ಮಾತನ್ನ ಕೇಳ್ದೆ ನಿನ್ನ ನಾನು ನೋಡ್ಲೇಬೇಕು ಅಂತ ಹೇಳ್ಕೊಂಡು ಗಂಡನ ಸದ್ದು ಕೇಳ್ತಾನೆ ಇರ್ಬೇಕಾದ್ರೆ ಹಾಗೆ ಡೋರ್ ಅನ್ನು ಓಪನ್ ಮಾಡುವ ಕಟಕ್ ಕಟಕ್ ಅಂತ ಸದ್ದು ಕೇಳ್ಬೇಕಾದ್ರೆ ಹಾಗೆ ಕಟ್ ಮಾಡಿ ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಹೇಗಿತ್ತು ಎಂಡಿಂಗು? ಸಖತ್ತಾಗಿತ್ತಲ್ವಾ? ಸೂಪರ್ ಅಲ್ವಾ? ಈ ರೀತಿ ಒಳ್ಳೆ ಮೂವಿಗಳು ಇನ್ನವೇ ನನ್ನ ಕಣ್ಣಿಗೆ ಬೀಳದೆ ಎಲ್ಲಾದ್ರೂ ಇರಬಹುದು. ಅಂತಹ ಮೂವಿಗಳು ನಿಮಗೆ ಏನಾದ್ರೂ ಗೊತ್ತಿದ್ರೆ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ಹುಡುಕಾಡಿ ಅದನ್ನ ತಂದು ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ ವಿತ್ ಆ ಮೂವಿಯ ಫೀಲ್ ಜೊತೆನೆ. ಸೊ ಬೇಗನೆ ಇದೇ ತರ ಒಂದು ಸೂಪರ್ ಆಗಿರುವ ಸಖತ್ತಾಗಿರುವ ಮೂವಿಯ ಜೊತೆ ನಿಮ್ಮನ್ನ ಬಂದು ಭೇಟಿ ಆಗ್ತೀನಿ. ಥ್ಯಾಂಕ್ ಯು.